ಕೃಷ್ಣ. ಎಲ್ಲರಿಗೂ ಸ್ವಾಗತ. ನಾವು ಈ ದಿನ ಭಗವಂತನ ಲೀಲೆಗಳಲ್ಲಿ 2ನೇ ಅಧ್ಯಾಯವನ್ನು ತಿಳ್ಕೊತಾ ಇದ್ದೀವಿ. ಈ 2ನೇ ಅಧ್ಯಾಯವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ಮಂಗಳಾಚರಣೆಯನ್ನು ಪ್ರಾರಂಭ ಮಾಡಿ ಆಮೇಲೆ ಈ ತರಗತಿಯನ್ನು ಪ್ರಾರಂಭ ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕಥಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತಾಪಾದಕಮಲಂ ಶ್ರೀ ಗುರಾನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಹಜೀವಂ ಸಾದ್ವೈತಂ ಸಾಮಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಂ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಾಂಶಾಂ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೀಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಅಧ್ಯಾಯ 2. ಗರ್ಭದಲ್ಲಿದ್ದ ಕೃಷ್ಣನಿಗೆ ದೇವತೆಗಳ ಪ್ರಾರ್ಥನೆ. ಕಂಸರಾಜನು ಯದು ಭೋಜ ಮತ್ತು ಅಂಧಕ ವಂಶಗಳ ರಾಜ್ಯಗಳನ್ನು ಸುರಸೇನನ ರಾಜ್ಯವನ್ನು ಆಕ್ರಮಿಸಿದ್ದು ಮಾತ್ರವಲ್ಲ, ಮುಂದೆ ಹೆಸರಿಸಿದ ಇತರ ರಾಕ್ಷಸರ ಅರಸರುಗಳೊಡನೆಯೂ ಗೆಳೆತನವನ್ನ ಬೆಳೆಸಿದ್ದ. ಪ್ರಲಂಬ, ಬಕ, ಚಾಣೂರ, ವರ್ತ, ಅಘಾಸುರ, ಮುಷ್ಟಿಕ, ಅರಿಷ್ಟ್ವ, ದ್ವಿವಿಧ, ಪೋತನಿ, ಕೇಶಿ ಮತ್ತು ಧೇನುಕ ಇವರೆಲ್ಲರ ರಾಕ್ಷಸರೇ. ಈಗ ಬಿಹಾರ್ ಎಂದು ಕರೆಯುವ ಮಗಧ ರಾಜ್ಯಕ್ಕೆ ಜರಾಸಂಧನು ರಾಜನಾಗಿದ್ದ. ತನ್ನ ರಾಜತಾಂತ್ರಿಕತೆಯಿಂದ ಕಂಸನು ಜರಾಸಂಧನ ರಕ್ಷಣೆಯಲ್ಲಿ ತನ್ನ ಕಾಲದ ಅತ್ಯಂತ ಬಲಶಾಲಿ ರಾಜ್ಯವನ್ನು ಕಟ್ಟಿದ. ಬಾಣಾಸೂರ, ಭೌಮಾಸೂರ ಮುಂತಾದ ರಾಜರ ಸ್ನೇಹವನ್ನು ಗಳಿಸಿಕೊಂಡ. ತಾನೇ ಅತ್ಯಂತ ಬಲಶಾಲಿಯಾದ. ಅನಂತರ ಕೃಷ್ಣನು ಜನಿಸಲಿದ್ದ ಯದುಕುಲದ ಮೇಲೆ ವಿಷಕಾರಲು ಪ್ರಾರಂಭಿಸಿದ. ಕಂಸನ ಹಿಂಸೆಯಿಂದಾಗಿ ಯದು, ಭೋಜ ಮತ್ತು ಅಂಧಕ ವಂಶಗಳ ಅರಸರು ಕರುಗಳು, ಪಾಂಚಾಲರು ಮೊದಲಾದವರು ರಾಜ್ಯಗಳಲ್ಲಿಯೂ ಕೇಕೆಯ, ಶಲ್ವ, ವಿದರ್ಭ, ನಿಷಧ, ವಿದೇಹ, ಕಂಸನು ಯದು ರಾಜ್ಯ, ಭೋಜ ಮತ್ತು ಕೌಸಲ ಮೊದಲಾದ ರಾಜ್ಯಗಳಲ್ಲಿ ಆಶ್ರಯ ಪಡೆಯಲು ಪ್ರಾರಂಭಿಸಿದರು. ಕಂಸನು ಯದುರಾಜ್ಯ, ಭೋಜನ ರಾಜ್ಯ ಮತ್ತು ಅಂಧಕ ರಾಜ್ಯಗಳ ಐಕಮತ್ಯವನ್ನು ಮುರಿದನು.
ಆ ಕಾಲದಲ್ಲಿ ಭರತ ವರ್ಷ ಎಂದು ಹೆಸರು ಪಡೆದಿದ್ದ ವಿಸ್ತಾರವಾದ ಪ್ರದೇಶದಲ್ಲಿ ತನ್ನ ರಾಜ್ಯವನ್ನೇ ಅತ್ಯಂತ ಬಲಶಾಲಿ ರಾಜ್ಯವನ್ನಾಗಿ ಮಾಡಿದ. ಒಂದಾದ ಮೇಲೊಂದರಂತೆ ದೇವಕಿ ಮತ್ತು ವಸುದೇವರ 6 ಮಕ್ಕಳನ್ನು ಕಂಸ ಕೊಂದಾಗ ಕಂಸನ ಹಲವಾರು ಸ್ನೇಹಿತರು ಬಂಧುಗಳು ಅವನ ಬಳಿಗೆ ಹೋಗಿ ಹೇಯ ಕಾರ್ಯಗಳನ್ನು ನಿಲ್ಲಿಸಿಬಿಡುವಂತೆ ಬೇಡಿದರು. ಆದರೆ ಅವರೆಲ್ಲರ ಕಂಸನ ಆರಾಧಕರಾದರು. ದೇವಕಿ ಮತ್ತು ವಸುದೇವರ 6 ಮಂದಿ ಮಕ್ಕಳನ್ನು ಒಂದಾದ ಮೇಲೊಂದರಂತೆ ಕೊಂದ ನಂತರ ಕೃಷ್ಣನ ಪೂರ್ಣ ವಿಸ್ತರಣೆಯು ಇದಕ್ಕೆ ಅನಂತ ಎಂದು ಹೆಸರು ದೇವಕಿಯ ಗರ್ಭವನ್ನು ಪ್ರವೇಶಿಸಿತು. ದೇವಕಿಗೆ ತಡೆಯಲಾರದ ಹರ್ಷ, ತಡೆಯಲಾರದ ದುಃಖ. ಶ್ರೀ ವಿಷ್ಣುವೇ ತನ್ನ ಗರ್ಭದಲ್ಲಿ ಆಶ್ರಯ ಪಡೆದಿದ್ದಾನೆ ಎಂದು ಅವಳಿಗೆ ಅರ್ಥವಾಯಿತು. ಆದುದರಿಂದ ಹಿಡಿಸಲಾಗದ ಹಿಗ್ಗು. ಆದರೆ ಮಗುವು ಗರ್ಭದಿಂದ ಹೊರಕ್ಕೆ ಬರುತ್ತಲೇ ಕಂಸನು ಅದನ್ನು ಕೊಲ್ಲುವನೆಂದು ತಡೆಯಲಾಗದ ಯಾತನೆ. ಕಂಸನ ದುಷ್ಕೃತ್ಯಗಳಿಂದಾಗಿ ಸಂಕಟ ಪಡುತ್ತಿದ್ದ ಯಾದವರ ಭಯಭರಿತ ಸ್ಥಿತಿಯನ್ನು ಕಂಡು ಕರುಣೆಯಿಂದ ಕೃಷ್ಣನು ತನ್ನ ಅಂತರಂಗ ಶಕ್ತಿಯಾದ ಯೋಗ ಮಾಯೆಯು ಕಾಣಿಸಿಕೊಳ್ಳುವಂತೆ ಅಪ್ಪಣೆ ಮಾಡಿದ. ಶ್ರೀಕೃಷ್ಣನು ಲೋಕಕ್ಕೆ ದೇವರು, ಆದರೆ ಅವನು ಯದುವಂಶದ ವಿಶೇಷ ಪ್ರಭು. ಯೋಗ ಮಾಯೆಯು ದೇವೋತ್ತಮ ಪರಮಪುರುಷನ ಮುಖ್ಯ ಶಕ್ತಿ. ದೇವೋತ್ತಮ ಪರಮಪುರುಷನಿಗೆ ಹಲವಾರು ಶಕ್ತಿಗಳಿವೆ. ವೇದಗಳೇ ಹೇಳಿವೆ, ಪರಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ. ಎಲ್ಲ ವಿವಿಧ ಶಕ್ತಿಗಳು ಒಳಗೂ ಹೊರಗೂ ಕೆಲಸ ಮಾಡುತ್ತವೆ. ಯೋಗ ಮಾಯೆಯು ಈ ಎಲ್ಲ ಶಕ್ತಿಗಳಲ್ಲಿ ಮುಖ್ಯ ಶಕ್ತಿ. ಸುಂದರ ಗೋವುಗಳು ತುಂಬಿ ಹೋಗಿ ಅವುಗಳಿಂದ ಕಂಗೊಳಿಸುವ ನಾಡಾದ ವೃಂದಾವನದಲ್ಲಿ ವ್ರಜಭೂಮಿಯಲ್ಲಿ ಕಾಣಿಸಿಕೊಳ್ಳುವಂತೆ ಯೋಗ ಮಾಯೆಗೆ ದೇವೋತ್ತಮ ಪರಮಪುರುಷನು ಅಪ್ಪಣೆ ಮಾಡಿದನು. ವಸುದೇವನ ಹೆಂಡತಿಯರಲ್ಲಿ ಒಬ್ಬಳಾದ ರೋಹಿಣಿಯು ವೃಂದಾವನದಲ್ಲಿ ಮಹಾರಾಜ ನಂದ ಮತ್ತು ರಾಣಿ ಯಶೋದೆ ಇವರ ಮನೆಯಲ್ಲಿದ್ದಳು. ಕಂಸನ ಕ್ರೂರ ಕೃತ್ಯಗಳಿಗೆ ಹೆದರಿ ರೋಹಿಣಿಯು ಯದುಕುಲದ ಇನ್ನೂ ಹಲವಾರು ನಾಡಿನಲ್ಲೆಲ್ಲ ಹಂಚಿ ಹೋಗಿದ್ದರು. ಅವರಲ್ಲಿ ಕೆಲವರು ಬೆಟ್ಟಗಳ ಗವಿಗಳಲ್ಲಿಯೂ ಸಹ ವಾಸವಾಗಿದ್ದರು. ಭಗವಂತನು ಯೋಗ ಮಾಯೆಗೆ ಹೀಗೆ ಹೇಳಿದನು, ದೇವಕಿ ಮತ್ತು ವಸುದೇವರನ್ನು ಕಂಸನ ಸೆರೆಮನೆಯಲ್ಲಿ ಇಟ್ಟಿದ್ದಾನೆ. ನನ್ನ ಪೂರ್ಣಾಂಶನಾದ ಶೇಷನು ಈಗ ದೇವಕಿಯ ಗರ್ಭದಲ್ಲಿದ್ದಾನೆ. ಶೇಷನನ್ನು ದೇವಕಿಯ ಗರ್ಭದಿಂದ ಕೊಂಡೊಯ್ದು ರೋಹಿಣಿಯ ಗರ್ಭದಲ್ಲಿಡು. ಆ ನಂತರ ನಾನು ನನ್ನೆಲ್ಲ ಶಕ್ತಿಗಳೊಡನೆ ದೇವಕಿಯ ಗರ್ಭದಲ್ಲಿ ಅವತರಿಸುತ್ತೇನೆ. ನಾನು ದೇವಕಿ ಮತ್ತು ವಸುದೇವರ ಮಗನಾಗಿ ಕಾಣಿಸಿಕೊಳ್ಳುತ್ತೇನೆ. ನೀನು ನಂದ ಮತ್ತು ಯಶೋದೆಯರ ಮಗಳಾಗಿ ವೃಂದಾವನದಲ್ಲಿ ಕಾಣಿಸಿಕೋ. ನೀನು ನನ್ನ ಸೋದರಿಯಾಗಿ ಹುಟ್ಟುವುದರಿಂದ ಜನರು ನಿನ್ನನ್ನು ದೀಪ, ಧೂಪ, ಪುಷ್ಪ ಹಾಗೂ ಕಾಣಿಕೆಗಳಿಂದ ಪೂಜಿಸುವರು. ಅವರ ಇಂದ್ರಿಯ ಭೋಗದ ಅಪೇಕ್ಷೆಗಳನ್ನು ಬೇಗನೆ ಸಲ್ಲಿಸು. ಇಹಲೋಕ ಸುಖಾಭಿಲಾಷಿಗಳಾದವರು ನಿನ್ನನ್ನು ನಿನ್ನ ಬೇರೆ ಬೇರೆ ವಿಸ್ತರಗಳಲ್ಲಿ ಪೂಜಿಸುವರು. ಈ ವಿಸ್ತರಣೆಗಳಿಗೆ ದುರ್ಗಾ, ಭದ್ರಕಾಳಿ, ವಿಜಯ, ವೈಷ್ಣವಿ, ಕುಮುದಾ, ಚಾಂಡಿಕಾ, ಕೃಷ್ಣಾ, ಮಾಧವಿ, ಕನ್ಯಕಾ, ಮಾಯಾ, ನಾರಾಯಣಿ, ಈಶಾನಿ, ಶಾರದಾ ಮತ್ತು ಅಂಬಿಕಾ ಎಂಬ ಹೆಸರುಗಳಿರುವವು. ಕೃಷ್ಣ ಮತ್ತು ಯೋಗಮಾಯೆಯರು ಪರಮಶಕ್ತಿಶಾಲಿ ಮತ್ತು ಪರಮಶಕ್ತಿಯು ಸೋದರ ಮತ್ತು ಸೋದರಿಯಾಗಿ ಕಾಣಿಸಿಕೊಂಡರು. ಶಕ್ತಿಶಾಲಿಗೂ ಶಕ್ತಿಗೂ ಸ್ಪಷ್ಟವಾದ ವ್ಯತ್ಯಾಸವು ಇಲ್ಲದಿದ್ದರೂ ಯಾವಾಗಲೂ ಶಕ್ತಿಯು ಶಕ್ತಿಶಾಲಿಗೆ ಅಧೀನ. ಪ್ರಾಪಂಚಿಕ ಮನೋಧರ್ಮದವರು ಶಕ್ತಿಯ ಆರಾಧಕರು, ಆದರೆ ದಿವ್ಯವಾದಿಗಳಾದವರು ಶಕ್ತಿಶಾಲಿಯ ಆರಾಧಕರು. ಭೌತಿಕ ಜಗತ್ತಿನಲ್ಲಿ ಕೃಷ್ಣನು ಪರಮಶಕ್ತಿಶಾಲಿ, ದುರ್ಗಾ ಪರಮಶಕ್ತಿ. ವಾಸ್ತವವಾಗಿ ವೈದಿಕ ಸಂಸ್ಕೃತಿಯಲ್ಲಿ ಶಕ್ತಿಶಾಲಿ ಶಕ್ತಿ ಇಬ್ಬರನ್ನೂ ಆರಾಧಿಸುತ್ತಾರೆ. ವಿಷ್ಣು ಮತ್ತು ದೇವಿಯರ ಸಹಸ್ರಾರು ದೇವಾಲಯಗಳಿವೆ. ಕೆಲವೊಮ್ಮೆ ಅವರಿಬ್ಬರನ್ನೂ ಒಟ್ಟಿಗೆ
ಆರಾಧಿಸುವುದೂ ಉಂಟು. ಕೃಷ್ಣನ ಬಹಿರಂಗ ಶಕ್ತಿಯಾದ ದುರ್ಗೆಯನ್ನು ಶಕ್ತಿಯನ್ನು ಆರಾಧಿಸುವವನು ಎಲ್ಲ ಪ್ರಾಪಂಚಿಕ ಯಶಸ್ಸನ್ನು ಬಹು ಸುಲಭವಾಗಿ ಗಳಿಸಬಹುದು. ಆದರೆ ಆಧ್ಯಾತ್ಮಿಕತೆಯಲ್ಲಿ ಉತ್ಕೃಷ್ಟವನ್ನು ಬಯಸುವವರು ಕೃಷ್ಣ ಪ್ರಜ್ಞೆಯಲ್ಲಿ ಶಕ್ತಿಶಾಲಿ ಆರಾಧನೆಯಲ್ಲಿ ತೊಡಗಬೇಕು. ತನ್ನ ಪೂರ್ಣ ವಿಸ್ತರಣೆಯಾದ ಆನಂತರ ಶೇಷನು ದೇವಕಿಯ ಗರ್ಭದಲ್ಲಿದ್ದಾನೆಂದು ಭಗವಂತನು ಯೋಗಮಾಯೆಗೆ ತಿಳಿಸಿದನು. ರೋಹಿಣಿಯ ಗರ್ಭಕ್ಕೆ ಬಲಾತ್ಕಾರದಿಂದ ತಂದುದರಿಂದ ಅವನಿಗೆ ಸಂಕರ್ಷಣ ಎಂದು ಹೆಸರಾಗುತ್ತದೆ. ಬದುಕಿನ ಅತ್ಯಂತ ಆನಂದಮಯ ರಮಣವನ್ನು ಹೊಂದಲು ಅಗತ್ಯವಾದ ಆಧ್ಯಾತ್ಮಿಕ ಶಕ್ತಿ ಅಥವಾ ಬಲಕ್ಕೆ ಅವನು ಆಕಾರವಾಗುತ್ತಾನೆ ಎಂದು ಭಗವದ್ಗೀತೆ ಹೇಳಿದೆ. ಆದುದರಿಂದ ಅವನು ಅವತರಿಸಿದ ನಂತರ ಪೂರ್ಣಾಂಶನಾದ ಅನಂತನಿಗೆ ಸಂಕರ್ಷಣ ಅಥವಾ ಬಲರಾಮ ಎಂದು ಹೆಸರಿಸಲಾಗುವುದು. ಉಪನಿಷತ್ಗಳಲ್ಲಿ ನಯಂ ಆತ್ಮ ಬಲ ಹೀನೇನ ಲಭ್ಯ ಎಂದು ಹೇಳಿದೆ. ಹೀಗೆಂದರೆ ಪರಮಾತ್ಮನನ್ನು ಸೇರುವುದಾಗಲಿ ಯಾವುದೇ ಬಗೆಯ ಆತ್ಮಸಾಕ್ಷಾತ್ಕಾರವಾಗಲಿ ಬಲರಾಮನ ಕೃಪೆ ಸಾಕಷ್ಟಿಲ್ಲದೆ ಸಾಧ್ಯವಿಲ್ಲ ಎಂದರ್ಥ. ಬಲ ಎಂದರೆ ದೈಹಿಕ ಶಕ್ತಿಯಲ್ಲ. ದೈಹಿಕ ಶಕ್ತಿಯಿಂದ ಯಾರೂ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಪಡೆಯಲಾರರು. ಬಲರಾಮ ಅಥವಾ ಸಂಕರ್ಷಣರು ನೀಡಿದ ಆಧ್ಯಾತ್ಮಿಕ ಶಕ್ತಿಯು ಮನುಷ್ಯನಿಗಿರಬೇಕು. ಅಥವಾ ಶೇಷ, ಅನಂತ ಅಥವಾ ಶೇಷ ಎಲ್ಲ ಗ್ರಹಗಳನ್ನು ಅವುಗಳ ಸ್ಥಾನಗಳಲ್ಲಿ ಉಳಿಸುವ ಶಕ್ತಿ. ಭೌತಿಕವಾಗಿ ಇದನ್ನು ಗುರುತ್ವಾಕರ್ಷಣೆ ಶಕ್ತಿ ಎಂದು ಕರೆಯುತ್ತಾರೆ. ಆದರೆ ವಾಸ್ತವವಾಗಿ ಇದು ಸಂಕರ್ಷಣಾ ಶಕ್ತಿಯ ಪ್ರದರ್ಶನ. ಬಲರಾಮ ಅಥವಾ ಸಂಕರ್ಷಣನು ಆಧ್ಯಾತ್ಮಿಕ ಶಕ್ತಿ ಅಥವಾ ಮೂಲ ಆಧ್ಯಾತ್ಮಿಕ ಗುರು. ಆದುದರಿಂದ ಬಲರಾಮನು ಅವತಾರವಾದ ನಿತ್ಯಾನಂದ ಪ್ರಭುಗಳ ಮೂಲ ಆಧ್ಯಾತ್ಮಿಕ ಗುರುಗಳು. ಆಧ್ಯಾತ್ಮಿಕ ಗುರುವು ದೇವೋತ್ತಮ ಪರಮಪುರುಷನಾದ ಬಲರಾಮನ ಪ್ರತಿನಿಧಿಗಳು. ಬಲರಾಮನೇ ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತಾನೆ. ಆಧ್ಯಾತ್ಮಿಕ ಗುರುವು ಶ್ರೀಕೃಷ್ಣನ ಕರುಣೆ ಅಭಿವ್ಯಕ್ತಿ ಎಂದು ಚೈತನ್ಯ ಚರಿತಾಮೃತದಲ್ಲಿ ದೃಢಪಡಿಸಿದೆ. ದೇವೋತ್ತಮ ಪರಮಪುರುಷನು ಯೋಗ ಮಾಯೆಗೆ ಹೀಗೆ ಅಪ್ಪಣೆ ಮಾಡಿದಾಗ ಅವಳು ಪ್ರಭುವಿಗೆ ಪ್ರದಕ್ಷಿಣೆ ಮಾಡಿದಳು ಮತ್ತು ಅವನ ಅಪ್ಪಣೆಯಂತೆ ಈ ಭೌತಿಕ ಜಗತ್ತಿನಲ್ಲಿ ಅವತರಿಸಿದಳು. ದೇವೋತ್ತಮ ಪರಮಪುರುಷನು ಶ್ರೇಷ್ಠ ಪ್ರಭುವನ್ನು ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಿದಾಗ ಅವರಿಬ್ಬರ ಯೋಗಮಾಯೆಯ ಮಂತ್ರಶಕ್ತಿಯಲ್ಲಿದ್ದರೂ ಇದಕ್ಕೆ ಯೋಗನಿದ್ರೆ ಎಂದು ಹೆಸರು. ಇದು ಆದಾಗ ಜನರು ದೇವಕಿಯ 7ನೇ ಮಗು ಗರ್ಭಪಾಯಿತೆಂದು ತಿಳಿದರು. ಬಲರಾಮನು ದೇವಕಿಯ ಮಗುವನ್ನಾಗಿ ಅವತರಿಸಿದರೂ ರೋಹಿಣಿ ಮಗನೆಂದು ಕೃಷ್ಣನ ಮಗನೆಂದು ಕಾಣುವಂತೆ ಅವನನ್ನು ಆಕೆ ಗರ್ಭಕ್ಕೆ ತರಲಾಯಿತು. ಇದಾದ ನಂತರ ತನ್ನ ಪರಿಶುದ್ಧ ಭಕ್ತರಲ್ಲಿ ತನ್ನ ಪೂರ್ಣ ಶಕ್ತಿಯನ್ನು ಇರಿಸಲು ಸದಾ ಸಿದ್ಧನಾಗಿರುವ ದೇವೋತ್ತಮ ಪರಮಪುರುಷನು ಸಕಲ ಸೃಷ್ಟಿಯ ಪ್ರಭುವಾಗಿ ವಸುದೇವನ ಮನಸ್ಸನ್ನು ಪ್ರವೇಶಿಸಿದನು. ಮೊಟ್ಟ ಮೊದಲು ಶ್ರೀಕೃಷ್ಣನು ದೇವಕಿಯ ಪರಿಶುದ್ಧ ಹೃದಯದಲ್ಲಿ ನೆಲೆಸಿರುವನೆಂದು ಅರ್ಥ ಮಾಡಿಕೊಳ್ಳಬೇಕು. ವೀರ್ಯದಾನದಿಂದ ಅವನು ದೇವಕಿಯ ಗರ್ಭಕ್ಕೆ ಬರಲಿಲ್ಲ. ತನ್ನ ಊಹಾತೀತ ಶಕ್ತಿಯಿಂದ ದೇವೋತ್ತಮ ಪರಮಪುರುಷನು ಯಾವ ರೀತಿಯಲ್ಲಾದರೂ ಕಾಣಿಸಿಕೊಳ್ಳಬಹುದು. ಹೆಂಗಸಿನ ಗರ್ಭದಲ್ಲಿ ವೀರ್ಯದಾನದಿಂದ ಸಾಮಾನ್ಯವಾದ ರೀತಿಯಲ್ಲಿ ಕಾಣಿಸಿಕೊಳ್ಳುವುದು ಆತನ ವಿಷಯದಲ್ಲಿ ಅಗತ್ಯವಿಲ್ಲ. ತನ್ನ ಹೃದಯದಲ್ಲಿ ದೇವೋತ್ತಮ ಪರಮಪುರುಷನ ರೂಪವನ್ನು ಇರಿಸಿಕೊಂಡು ವಸುದೇವನು ತಡೆಯಲಾಗದ ಸುಡುವ ಕಿರಣಗಳ ಪ್ರಭೆಯ ಸೂರ್ಯನಂತೆ ಕಂಡನು.
ವಸುದೇವನ ಪರಿಶುದ್ಧ ಹೃದಯದಲ್ಲಿ ಸ್ಥಾಪಿತವಾದ ಪ್ರಭುವಿನ ರೂಪವು ಕೃಷ್ಣನ ಮೂಲ ರೂಪದಿಂದ ಬೇರೆಯಲ್ಲ. ಕೃಷ್ಣನ ರೂಪವು ಎಲ್ಲಿಯೇ ಕಾಣಿಸಿಕೊಳ್ಳಲಿ, ಅದರಲ್ಲಿಯೂ ಮುಖ್ಯವಾಗಿ ಮನುಷ್ಯನ ಹೃದಯದಲ್ಲಿ ಕಾಣಿಸಿಕೊಂಡಾಗ ಅದಕ್ಕೆ ಧಾಮ ಎಂದು ಹೆಸರು. ಧಾಮ ಎನ್ನುವುದು ಕೃಷ್ಣನ ರೂಪಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ. ಅದು ಅವನ ಹೆಸರು, ಅವನ ರೂಪ, ಅವನ ಗುಣ ಮತ್ತು ಅವನ ಪರಿಕರ ಈ ಎಲ್ಲವನ್ನು ಸೂಚಿಸುತ್ತವೆ. ಎಲ್ಲವೂ ಏಕಕಾಲಕ್ಕೆ ಪ್ರಕಟವಾಗುತ್ತವೆ. ಹೀಗೆ ಸರ್ವಶಕ್ತಿಗಳಿಂದೊಳಗೂಡಿದ ದೇವೋತ್ತಮ ಪರಮಪುರುಷನ ನಿತ್ಯ ರೂಪವನ್ನು ವಸುದೇವನ ಮನಸ್ಸಿನಿಂದ ದೇವಕಿಯ ಮನಸ್ಸಿಗೆ ಕರೆದೊಯ್ಯಲಾಯಿತು. ಇದು ಅಸ್ತಮಿಸುತ್ತಿರುವ ಸೂರ್ಯನ ಕಿರಣಗಳನ್ನು ಪೂರ್ವದಲ್ಲಿ ಉದಯಿಸುತ್ತಿರುವ ಚಂದ್ರನಿಗೆ ವರ್ಗಾಯಿಸಿದಂತೆ. ದೇವೋತ್ತಮ ಪರಮಪುರುಷನಾದ ಕೃಷ್ಣನು ವಸುದೇವನ ದೇಹದಿಂದ ದೇವಕಿಯ ದೇಹವನ್ನು ಪ್ರಾರಂಭಿಸಿದನು. ಸಾಮಾನ್ಯ ಜೀವಾತ್ಮನ ಸ್ಥಿತಿಯನ್ನು ಮೀರದವನು ಅವನು ಕೃಷ್ಣನನ್ನು ಇರುವೆಲ್ಲೆಡೆಯಲ್ಲಿ ನಾರಾಯಣನಂತಹ ಅವನ ಪೂರ್ಣ ವಿಸ್ತಾರಗಳ ವಾರಾಹ ಮತ್ತು ನರಸಿಂಹರಂತಹ ಅವತಾರಗಳು ಅವನೊಡನೆ ಇರುತ್ತಾರೆ ಮತ್ತು ಅವರು ಭೌತಿಕ ಅಸ್ತಿತ್ವದ ಅಗತ್ಯಗಳಿಗೆ ಅಧೀನರಾಗಿರುವುದಿಲ್ಲ ಎನ್ನುವುದನ್ನು ಅರ್ಥಮಾಡಿಕೊಳ್ಳಬೇಕು. ದೇವೋತ್ತಮ ಪರಮಪುರುಷನು ಅದ್ವಿತೀಯನು. ಅಲ್ಲಿ ಸೃಷ್ಟಿಗೆ ಕಾರಣನು. ದೇವಕಿಯು ಅವನ ಆವಾಸವಾದವಳು. ದೇವಕಿಯು ಪರಿಪೂರ್ಣ ಸತ್ಯದ ಆವಾಸವಾದಳು. ಆದರೆ ಅವಳು ಕಂಸನ ಗೃಹದಲ್ಲಿದ್ದುದರಿಂದ ಅದು ಬಿಟ್ಟ ಬೆಂಕಿಯಂತೆಯೇ ಅಥವಾ ದುರುಪಯೋಗ ಮಾಡಿಕೊಂಡ ಶಿಕ್ಷದಂತೆ ಕಾಣುತ್ತಿದ್ದಳು. ಬೆಂಕಿಯನ್ನು ಒಂದು ಮಡಕೆಯ ಪುಕ್ಕಗಳಿಂದ ಸುತ್ತುವರಿದಾಗ ಅಥವಾ ಒಂದು ಹೂಜಿಯಲ್ಲಿಟ್ಟಾಗ ಬೆಂಕಿಯ ಉಜ್ವಲ ಕಿರಣಗಳನ್ನು ಗುರುತಿಸಲು ಸಾಧ್ಯವಿಲ್ಲ. ಅಥವಾ ಒಂದು ಹೂಜಿಯಲ್ಲಿಟ್ಟಾಗ ಬೆಂಕಿಯ ಉಜ್ವಲ ಕಿರಣಗಳನ್ನು ಗುರುತಿಸಲು ಸಾಧ್ಯವೇ ಇಲ್ಲ. ಹಾಗೆಯೇ ಜನಸಾಮಾನ್ಯರಿಗೆ ಉಪಯೋಗಿಸವಾದ ಜ್ಞಾನವನ್ನು ಅಷ್ಟಾಗಿ ಗುರುತಿಸಿರುವುದಿಲ್ಲ. ಹಾಗೆಯೇ ದೇವಕಿಯನ್ನು ಕಂಸ ಅರಮನೆಯ ಸೆರೆಮನೆಯ ಗೋಡೆಗಳ ನಡುವೆ ಬಂಧಿಸಲಾಯಿತು. ದೇವೋತ್ತಮ ಪರಮಪುರುಷನನ್ನು ಗರ್ಭದಲ್ಲಿ ಧರಿಸಿದ್ದ ಆಕೆಯ ಬಟ್ಟೆಯನ್ನು ದಿವ್ಯ ಸೌಂದರ್ಯ ಯಾರೂ ನೋಡುವಂತಿರಲಿಲ್ಲ. ಆದರೂ ಕಂಸನು ತನ್ನ ತಂಗಿಯ ಅಲೌಕಿಕ ಸೌಂದರ್ಯವನ್ನು ಕಂಡನು. ದೇವೋತ್ತಮ ಪರಮಪುರುಷನು ಅವಳ ಗರ್ಭದಲ್ಲಿ ಆಶ್ರಯ ಪಡೆದಿದ್ದ ಎಂದು ನಿರ್ಣಯಿಸಿದನು. ಹಿಂದೆಂದೂ ಅವಳಿಗೆ ಇಂತಹ ಬೆರಗುಗೊಳಿಸುವ ಸೌಂದರ್ಯವಿರಲಿಲ್ಲ. ದೇವಕಿಯ ಗರ್ಭದಲ್ಲಿ ಆಶ್ಚರ್ಯಕರವಾದುದು ಏನೋ ಇದೆ ಎನ್ನುವುದು ಅವನಿಗೆ ಅರ್ಥವಾಯಿತು. ಆತನಿಗೆ ಆತಂಕವೂ ಆಯಿತು. ದೇವೋತ್ತಮ ಪರಮಪುರುಷನು ಹೀಗೆ ಬಂದಿದ್ದಾನೆ, ಮುಂದೆ ತನ್ನನ್ನು ಕೊಲ್ಲುತ್ತಾನೆ ಎಂದು ಅವನಿಗೆ ಖಂಡಿತವಾಗಿ ತಿಳಿದಿತ್ತು. ಅವನು ಹೀಗೆ ಯೋಚನೆ ಮಾಡಿದ, ದೇವಕಿಯನ್ನು ಏನು ಮಾಡಬೇಕು? ನಿಶ್ಚಯವಾಗಿಯೂ ಅವಳ ಗರ್ಭದಲ್ಲಿ ವಿಷ್ಣು ಅಥವಾ ಕೃಷ್ಣನಿದ್ದಾನೆ. ಆದ್ದರಿಂದ ದೇವತೆಗಳ ಮಹತ್ಕಾರ್ಯವನ್ನು ಸಾಧಿಸಲು ಕೃಷ್ಣನು ಬಂದಿದ್ದಾನೆ ಎನ್ನುವುದು ಖಂಡಿತ.
ನಾನು ಈಗಲೇ ದೇವಕಿಯನ್ನು ಕೊಂದರೂ ಆ ಮಹತ್ ಕಾರ್ಯವನ್ನು ತಡೆಯಲಾಗುವುದಿಲ್ಲ. ವಿಷ್ಣುವಿನ ಸಂಕಲ್ಪವನ್ನು ವಿಫಲಗೊಳಿಸುವುದು ಯಾರಿಗೂ ಸಾಧ್ಯವಿಲ್ಲ ಎಂದು ಕಂಸನಿಗೆ ತಿಳಿದಿತ್ತು. ಭಗವಂತನ ನಿಯಮಗಳನ್ನು ಉಲ್ಲಂಘಿಸುವುದು ಸಾಧ್ಯವಿಲ್ಲ ಎಂದು ಬುದ್ಧಿ ಇರುವ ಯಾವುದೇ ಮನುಷ್ಯನಿಗೂ ಅರ್ಥವಾಗುತ್ತದೆ. ರಾಕ್ಷಸರು ಏನೇ ಅಡ್ಡಿಗಳನ್ನು ಒಡ್ಡಿದರೂ ಅವನ ಸಂಕಲ್ಪವು ಈಡೇರುತ್ತದೆ. ಕಂಸನು ಹೀಗೆ ಯೋಚಿಸಿದನು, ನಾನು ಈಗ ದೇವಕಿಯನ್ನು ಕೊಂದರೆ ವಿಷ್ಣುವು ತನ್ನ ಪರಮ ಸಂಕಲ್ಪವನ್ನು ಇನ್ನೂ ತೀವ್ರವಾಗಿ ಕಾರ್ಯಗತಗೊಳಿಸುವವನು. ದೇವಕಿಯನ್ನು ಈಗ ಕೊಲ್ಲುವುದು ತೀರಾ ಹೇಯ ಕಾರ್ಯ. ಎಂತಹ ಮುಜುಗರದ ಸಂದರ್ಭದಲ್ಲಿಯೂ ಯಾರೂ ತನ್ನ ಕೀರ್ತಿಯನ್ನು ಕೊಲ್ಲಲು ಬಯಸುವುದಿಲ್ಲ. ಈಗ ನಾನು ದೇವಕಿಯನ್ನು ಕೊಂದರೆ ನನ್ನ ಕೀರ್ತಿಯು ಮಾಸುವುದು. ದೇವಕಿಯು ಒಬ್ಬ ಸ್ತ್ರೀ, ಅವಳು ನನ್ನ ರಕ್ಷಣೆಯಲ್ಲಿದ್ದಾಳೆ ಮತ್ತು ಗರ್ಭಿಣಿ. ಅವಳನ್ನು ನಾನು ಕೊಂದರೆ ಇಡೀ ಜೀವಮಾನದಲ್ಲಿ ಒಳ್ಳೆಯ ಕಾರ್ಯಗಳಿಂದ ಪಡೆದುಕೊಂಡ ನನ್ನ ಕೀರ್ತಿಯು ನಾಶವಾಗುವುದು. ಅವನು ಇನ್ನೂ ಯೋಚಿಸಿದನು, ಅತ್ಯಂತ ಕ್ರೂರಿಯಾದವನು ಈ ಜೀವಮಾನದಲ್ಲಿಯೇ ಸತ್ತಂತೆ. ಕ್ರೂರ ಮನುಷ್ಯನು ಬದುಕಿರುವಾಗ ಯಾರಿಗೂ ಅವನು ಇಷ್ಟವಾಗುವುದಿಲ್ಲ. ಅವನು ಸತ್ತ ಮೇಲೆ ಜನರು ಅವನನ್ನು ಶಪಿಸುತ್ತಾರೆ. ಅವನು ತನ್ನನ್ನು ದೇಹದೊಡನೆ ಗುರುತಿಸಿಕೊಳ್ಳುವುದರಿಂದ ಅವನ ಅವನತಿಯಾಗುತ್ತದೆ ಮತ್ತು ಅವನನ್ನು ನರಕದ ಅತ್ಯಂತ ಕತ್ತಲೆಯ ಭಾಗಕ್ಕೆ ನೂಕುತ್ತಾರೆ. ಹೀಗೆ ಕಂಸನು ದೇವಕಿಯನ್ನು ಆಗ ಕೊಲ್ಲುವುದರ ಸಾಧಕ ಬಾಧಕಗಳನ್ನು ಯೋಚಿಸಿದನು. ದೇವಕಿಯನ್ನು ಕೂಡಲೇ ಕೊಲ್ಲದೆ ಅನಿವಾರ್ಯವಾದ ಭವಿಷ್ಯತ್ತಿಗಾಗಿ ಕಾಯಲು ಕಂಸನು ನಿರ್ಧರಿಸಿದನು. ಆದರೆ ಅವನ ಮನಸ್ಸು ದೇವೋತ್ತಮ ಪುರುಷನ ವಿಷಯದಲ್ಲಿ ದ್ವೇಷದಲ್ಲಿ ಮುಳುಗಿತ್ತು. ಅವನು ಮಗುವಿನ ಜನನಕ್ಕಾಗಿ ತಾಳ್ಮೆಯಿಂದ ಕಾಯುತ್ತಿದ್ದ. ತಾನು ಆಗಲೇ ದೇವಕಿಯ ಇತರ ಮಕ್ಕಳನ್ನು ಕೊಂದಂತೆ ಈ ಮಗುವನ್ನು ಕೊಲ್ಲಬಹುದು ಎಂದು ನಿರೀಕ್ಷಿಸುತ್ತಿದ್ದ. ಹೀಗೆ ದೇವೋತ್ತಮ ಪುರುಷನ ವಿಷಯದಲ್ಲಿ ದ್ವೇಷ ಸಾಗರದಲ್ಲಿ ಮುಳುಗಿದ್ದ ಅವನು ಕುಳಿತಿರುವಾಗ, ನಿದ್ರೆ ಮಾಡುತ್ತಿರುವಾಗ, ನಡೆದಾಡುತ್ತಿರುವಾಗ, ಊಟ ಮಾಡುತ್ತಿರುವಾಗ, ಕೆಲಸ ಮಾಡುವಾಗ ಎಲ್ಲ ಸನ್ನಿವೇಶಗಳಲ್ಲಿಯೂ ಕೃಷ್ಣ ಮತ್ತು ವಿಷ್ಣುವನ್ನೇ ಕುರಿತು ಯೋಚಿಸಲು ಪ್ರಾರಂಭಿಸಿದ. ಅವನ ಮನಸ್ಸು ದೇವೋತ್ತಮ ಪರಮ ಪುರುಷನ ಯೋಚನೆಯಲ್ಲಿ ಎಷ್ಟು ಮುಳುಗಿತ್ತೆಂದರೆ ಪರೋಕ್ಷವಾಗಿ ಅವನು ಕೃಷ್ಣನನ್ನು ಅಥವಾ ವಿಷ್ಣುವನ್ನು ಮಾತ್ರ ಕಾಣುತ್ತಿದ್ದ. ಅವನ ಮನಸ್ಸನ್ನು ವಿಷ್ಣುವಿನಲ್ಲೇ ಮುಳುಗಿ ಹೋಗಿದ್ದರೂ ಅವನು ಕೃಷ್ಣನನ್ನು ಶತ್ರುವೆಂದೇ ಯೋಚಿಸುತ್ತಿದ್ದುದರಿಂದ ದುರಾದೃಷ್ಟವಶಾತ್ ಅವನನ್ನು ಭಕ್ತ ಎಂದು ಪರಿಗಣಿಸುವುದಿಲ್ಲ. ಮಹಾಭಕ್ತನ ಮನಸ್ಸು ಸದಾ ಕೃಷ್ಣನಲ್ಲೇ ತನ್ಮಯವಾಗಿರುತ್ತದೆ. ಆದರೆ ಭಕ್ತನು ಅವನ ವಿಷಯವಾಗಿ ಪ್ರೀತಿಯಿಂದ ಯೋಚಿಸುತ್ತಾನೆ, ದ್ವೇಷದಿಂದಲ್ಲ. ಕೃಷ್ಣನ ವಿಷಯವಾಗಿ ಪ್ರೀತಿಯಿಂದ ಯೋಚಿಸುವುದು ಕೃಷ್ಣ ಪ್ರಜ್ಞೆ. ಆದರೆ ಕೃಷ್ಣನನ್ನು ಕುರಿತು ಹೆಗೆತನದಿಂದ ಯೋಚಿಸುವುದು ಕೃಷ್ಣ ಪ್ರಜ್ಞೆ ಅಲ್ಲ. ಈ ಸಮಯದಲ್ಲಿ ಮಹರ್ಷಿ ನಾರದರು ಮತ್ತು ಅನೇಕ ಮಂದಿ ದೇವತೆಗಳನ್ನು ಒಡಗೂಡಿ ಬ್ರಹ್ಮದೇವನು ಶಿವನು ಕಂಸನ ಗೃಹವನ್ನು ಅದೃಶ್ಯವಾಗಿ ಪ್ರವೇಶಿಸಿದರು. ಅವರ ಶ್ರೇಷ್ಠ ಸೂತ್ರಗಳೊಂದಿಗೆ ದೇವೋತ್ತಮ ಪರಮ ಪುರುಷನಿಗೆ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದರು. ಈ ಸ್ತೋತ್ರಗಳಿಂದ ಭಕ್ತರಿಗೆ ತುಂಬ ಆನಂದಮಯವಾಗುತ್ತದೆ. ಅವರ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಅವರ ಪ್ರಾರಂಭದ ಮಾತುಗಳಲ್ಲೇ ಭಗವಂತನು ತನ್ನ ಮಾತನ್ನು ನಡೆಸಿಕೊಟ್ಟಿದ್ದಾನೆ ಎಂದು ಹೊಗಳಿದರು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಸಾಧುಗಳನ್ನು ರಕ್ಷಿಸಿ ದುಷ್ಕರ್ಮಿಗಳನ್ನು ನಾಶ ಮಾಡಲು ಕೃಷ್ಣನು ಈ ಭೌತಿಕ ಜಗತ್ತಿಗೆ ಬರುತ್ತಾನೆ. ಇದು ಅವನ ಪ್ರತಿಜ್ಞೆ. ಈ ಪ್ರತಿಜ್ಞೆಯನ್ನು ಪೂರೈಸಲು ಭಗವಂತನು ದೇವಕಿಯ ಗರ್ಭದಲ್ಲಿ ನೆಲೆಸಿದ್ದಾನೆ ಎಂದು ದೇವತೆಗಳಿಗೆ ಅರ್ಥವಾಯಿತು. ತನ್ನ ಮಹತ್ ಕಾರ್ಯವನ್ನು ಸಾಧಿಸಲು ಭಗವಂತನು ಅವತರಿಸುತ್ತಾನೆ ಎಂದು ದೇವತೆಗಳಿಗೆ ಸಂತೋಷವಾಯಿತು. ಅವರು ಅವನನ್ನು ಸತ್ಯಂ ಪರಂ ಎಂದರೆ ಪರಮ ಪರಿಪೂರ್ಣ ಸತ್ಯ ಎಂದು ಕರೆದರು. ಪ್ರತಿಯೊಬ್ಬರೂ ಸತ್ಯಕ್ಕಾಗಿ ಹುಡುಕಾಡುತ್ತಿದ್ದಾರೆ. ಇದು ಬದುಕಿನ ಚಿಂತನಾಶೀಲ ವಿಧಾನ. ಕೃಷ್ಣನೇ ಪರಮ ಪರಿಪೂರ್ಣ ಸತ್ಯ ಎಂದು ದೇವತೆಗಳು ತಿಳಿಸಿಕೊಡುತ್ತಾರೆ. ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞಾವಂತನಾದವನು ಪರಿಪೂರ್ಣ ಸತ್ಯವನ್ನು ಪಡೆಯಬಹುದು. ಕೃಷ್ಣನೇ ಸಂಪೂರ್ಣ ಸತ್ಯ. ಅನಂತ
ಕಾಲದ 3 ಘಟ್ಟಗಳಲ್ಲಿಯೂ ಸಾಪೇಕ್ಷ ಸತ್ಯವು ಸತ್ಯವಲ್ಲ. ಕಾಲವನ್ನು ಭೂತ, ವರ್ತಮಾನ ಮತ್ತು ಭವಿಷ್ಯತ್ತೆಂದು ಭಾಗ ಮಾಡುತ್ತಾರೆ. ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಮೂರರಲ್ಲಿಯೂ ಕೃಷ್ಣನು ಸದಾ ಸತ್ಯ. ಭೂತ, ವರ್ತಮಾನ ಮತ್ತು ಭವಿಷ್ಯಗಳಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲವನ್ನು ಪರಮ ಸಮಯವು ನಿಯಂತ್ರಿಸುತ್ತದೆ. ಆದರೆ ಸೃಷ್ಟಿಗೂ ಮೊದಲು ಕೃಷ್ಣನು ಇದ್ದ. ಸೃಷ್ಟಿಯಾದ ನಂತರವೂ ಎಲ್ಲವೂ ಕೃಷ್ಣನಲ್ಲಿವೆ. ಸೃಷ್ಟಿಯು ಮುಗಿದು ಹೋದಾಗಲೂ ಕೃಷ್ಣನು ಇರುತ್ತಾನೆ. ಆದುದರಿಂದ ಎಲ್ಲ ಸನ್ನಿವೇಶಗಳಲ್ಲಿಯೂ ಅವನು ಪರಿಪೂರ್ಣ ಸತ್ಯ. ಭೌತಿಕ ಜಗತ್ತಿನಲ್ಲಿ ಯಾವುದೇ ಸತ್ಯವು ಇರುವುದಾದರೆ ಅದು ಪರಮ ಸತ್ಯನಾದ ಕೃಷ್ಣನಿಂದ ಹೊರಹೊಮ್ಮುತ್ತದೆ. ಭೌತಿಕ ಜಗತ್ತಿನಲ್ಲಿ ಏನಾದರೂ ಸಮೃದ್ಧಿಯೂ ಇದ್ದರೆ ಅದು ಕೃಷ್ಣನಿಂದ ಬಂದದ್ದು. ಭೌತಿಕ ಜಗತ್ತಿನಲ್ಲಿ ಏನಾದರೂ ಯಶಸ್ಸು ಇದ್ದರೆ ಅದು ಕೃಷ್ಣನಿಂದ ಬಂದದ್ದು. ಭೌತಿಕ ಜಗತ್ತಿನಲ್ಲಿ ಶಕ್ತಿ ಏನಾದರೂ ಇದ್ದರೆ ಆ ಶಕ್ತಿಯ ಮೂಲ ಕೃಷ್ಣ. ಭೌತಿಕ ಜಗತ್ತಿನಲ್ಲಿ ಏನಾದರೂ ಜ್ಞಾನ ಮತ್ತು ಶಿಕ್ಷಣಗಳಿದ್ದರೆ ಇಂಥ ಜ್ಞಾನ ಮತ್ತು ಶಿಕ್ಷಣಗಳ ಆಕಾರ ಕೃಷ್ಣ. ಆದುದರಿಂದ ಎಲ್ಲ ಸಾಪೇಕ್ಷ ಸತ್ಯಗಳಿಗೂ ಕೃಷ್ಣನೇ ಆಕಾರ. ಭೌತಿಕ ಜಗತ್ತು ಮುಖ್ಯವಾಗಿ ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶಗಳೆಂಬ ಪಂಚಭೂತಗಳಿಂದ ಆಗಿದೆ. ಈ ಪಂಚಭೂತಗಳು ಕೃಷ್ಣನಿಂದ ಬಂದವು. ಭೌತಿಕ ಜಗತ್ತನ್ನು ಅಧ್ಯಯನ ಮಾಡುವ ವಿಜ್ಞಾನಿಗಳು ಭೌತಿಕ ಜಗತ್ತಿನ ಹೊರರೂಪಕ್ಕೆ ಈ ಪಂಚಭೂತಗಳೇ ಕಾರಣ ಎಂದು ಒಪ್ಪುತ್ತಾರೆ. ಆದರೆ ಅವುಗಳ ಸೂಕ್ಷ್ಮವಲ್ಲದ ಮತ್ತು ಸೂಕ್ಷ್ಮ ಸ್ಥಿತಿಗಳಿಗೆ ಕೃಷ್ಣನೇ ಕಾರಣ. ಈ ಭೌತಿಕ ಜಗತ್ತಿನಲ್ಲಿ ಕ್ರಿಯಾನಿರಂತರವಾಗಿರುವ ಜೀವರು ಸಹ ಅವನ ತಟಸ್ಥ ಶಕ್ತಿಯ ಸೃಷ್ಟಿಗಳೇ. ಭಗವದ್ಗೀತೆ ಅಧ್ಯಾಯ 7ರಲ್ಲಿ ಇಡೀ ಜಗತ್ತು ಕೃಷ್ಣನ 2 ಬಗೆಯ ಚೇತನಗಳ ಮೇಲ್ಮಟ್ಟದ ಚೈತನ್ಯ ಮತ್ತು ಕೆಳಮಟ್ಟದ ಚೈತನ್ಯಗಳ ಮಿಲನ ಎಂದು ಸ್ಪಷ್ಟವಾಗಿ ಹೇಳಿದೆ. ಜೀವಿಗಳು ಉತ್ತಮ ಮಟ್ಟದ ಚೈತನ್ಯ, ಜೀವರಹಿತ ಭೌತಿಕ ಅಂಶಗಳು ಅವನ ಕೆಳಮಟ್ಟದ ಚೈತನ್ಯ. ಸೂಕ್ತ ಸ್ಥಿತಿಯಲ್ಲಿರುವಾಗ ಎಲ್ಲವೂ ಕೃಷ್ಣನಿಂದಲೇ ವಿರಮಿಸಿರುತ್ತವೆ. ದೇವತೆಗಳು ಭೌತಿಕ ಅಭಿವ್ಯಕ್ತಿಯನ್ನು ವಿಶ್ಲೇಷಿಸುತ್ತಾ ದೇವೋತ್ತಮ ಪುರುಷನ ಪರಮ ರೂಪಕ್ಕೆ ಪ್ರಾರ್ಥನೆಯನ್ನು ಮುಂದುವರಿಸಿದರು. ಭೌತಿಕ ಅಭಿವ್ಯಕ್ತಿ ಎಂದರೇನು? ಅದೊಂದು ಮರದಂತೆ. ಮರವು ಭೂಮಿಯ ಮೇಲೆ ನಿಂತಿರುತ್ತದೆ. ಹಾಗೆಯೇ ಭೌತಿಕ ಅಭಿವ್ಯಕ್ತಿಯ ವೃಕ್ಷವು ಭೌತಿಕ ಪ್ರಕೃತಿಯ ಭೂಮಿಯ ಮೇಲೆ ನಿಂತಿದೆ. ಈ ಭೌತಿಕ ಅಭಿವ್ಯಕ್ತಿಯನ್ನು ಮರಕ್ಕೆ ಹೋಲಿಸುತ್ತಾರೆ, ಏಕೆಂದರೆ ತಕ್ಕಷ್ಟು ಕಾಲ ಕಳೆದ ನಂತರ ಮರವನ್ನು ಕತ್ತರಿಸಿ ಹಾಕುತ್ತಾರೆ. ಮರಕ್ಕೆ ವೃಕ್ಷ ಎಂದು ಹೆಸರು. ವೃಕ್ಷ ಎಂದರೆ ಕಡಿದು ಹಾಕುವ ವಸ್ತು ಎಂದರ್ಥ. ಆದುದರಿಂದ ಭೌತಿಕ ಅಭಿವ್ಯಕ್ತಿಯ ಈ ಮರವನ್ನು ಪರಮಸತ್ಯ ಎಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಭೌತಿಕ ಅಭಿವ್ಯಕ್ತಿಯ ಮೇಲೆ ಕಾಲವು ಪ್ರಭಾವವನ್ನು ಬೀರಬಲ್ಲದು, ಆದರೆ ಕೃಷ್ಣನ ದೇಹವು ಶಾಶ್ವತ. ಭೌತಿಕ ಅಭಿವ್ಯಕ್ತಿಗೆ ಮೊದಲೇ ಅವನು ಅಸ್ತಿತ್ವದಲ್ಲಿದ್ದ. ಭೌತಿಕ ಅಭಿವ್ಯಕ್ತಿ ಇರುವಾಗಲೂ ಅವನು ಇರುತ್ತಾನೆ. ಅದು ಕರಗಿ ಹೋದಾಗಲೂ ಅವನು ಇರುತ್ತಾನೆ. ಭೌತಿಕ ಪ್ರಕೃತಿಯ ಭೂಮಿಯ ಮೇಲೆ ನಿಂತ ಭೌತಿಕ ಅಭಿವ್ಯಕ್ತಿಯ ವೃಕ್ಷದ ಉದಾಹರಣೆಯನ್ನು ಕಂಠೋಪನಿಷತ್ತು ಹೇಳುತ್ತದೆ. ಈ ಮರದಲ್ಲಿ 2 ಬಗೆಯ ಫಲಗಳು, ಸುಖ ಮತ್ತು ದುಃಖ. ದೇಹವೆಂಬುದು ಮರದ ಮೇಲಿರುವವರು 2 ಪಕ್ಷಿಗಳಂತೆ. ಒಂದು ಪಕ್ಷಿಯು ಪರಮಾತ್ಮ ಎಂಬ ಹೆಸರಿನ ಕೃಷ್ಣನ ಸ್ಥಳ ಸೀಮಿತ ಭಾಗ. ಮತ್ತೊಂದು ಪಕ್ಷಿ ಜೀವಾತ್ಮನು ಈ ಭೌತಿಕ ಅಭಿವ್ಯಕ್ತಿಯ ಹಣ್ಣುಗಳನ್ನು ತಿನ್ನುತ್ತಿದ್ದಾನೆ. ಕೆಲವೊಮ್ಮೆ ಆತನು ಸುಖವೆಂಬ ಹಣ್ಣನ್ನು ತಿನ್ನುತ್ತಾನೆ, ಹಲವೊಮ್ಮೆ ದುಃಖವೆಂಬ ಹಣ್ಣನ್ನು ತಿನ್ನುತ್ತಾನೆ. ಆದರೆ ಇನ್ನೊಂದು ಪಕ್ಷಿಗೆ ಸುಖದ ಅಥವಾ ದುಃಖದ ಫಲಗಳನ್ನು ತಿನ್ನುವುದರಲ್ಲಿ ಆಸಕ್ತಿಯೇ ಇಲ್ಲ, ಏಕೆಂದರೆ ಅದು ಆತ್ಮತೃಪ್ತ. ದೇಹವೆಂಬ ಮರದಲ್ಲಿರುವ ಒಂದು ಪಕ್ಷಿಯು ಹಣ್ಣುಗಳನ್ನು ತಿನ್ನುತ್ತಿದೆ, ಇನ್ನೊಂದು ಪಕ್ಷಿ ಸಾಕ್ಷಿಯಾಗಿ ಮಾತ್ರ ಇದೆ ಎಂದು ಕಂಠೋಪನಿಷತ್ ಹೇಳುತ್ತದೆ. ಗಿಡದ ಬೇರುಗಳು 3 ದಿಕ್ಕುಗಳಲ್ಲಿ ಹರಡಿಕೊಂಡಿವೆ ಎಂದರೆ ಈ ಮರದ ಬೇರುಗಳು ಸತ್ವ, ರಜಸ್ ಮತ್ತು ತಮಸ್ಸುಗಳೆಂಬ 3 ಗುಣಗಳು ಎಂದರ್ಥ.
ಮರದ ಬೇರುಗಳನ್ನು ವಿಸ್ತರಿಸಿಕೊಳ್ಳುವ ಹಾಗೆ ಸತ್ವ, ರಜಸ್ ಮತ್ತು ತಮಸ್ ಎಂಬ ಭೌತಿಕ ಪ್ರಕೃತಿಯ 3 ಗುಣಗಳ ಸಹಯೋಗದಿಂದ ಮನುಷ್ಯನು ಭೌತಿಕ ಅಸ್ತಿತ್ವದಲ್ಲಿ ತನ್ನ ದೈಹಿಕ ಅಸ್ತಿತ್ವವನ್ನು ಬೆಳೆಸಿಕೊಳ್ಳುತ್ತಾನೆ. ಫಲಗಳಿಗೆ 4 ಬಗೆಯ ರುಚಿಗಳಿರುತ್ತವೆ: ಧರ್ಮಪರತೆ, ಆರ್ಥಿಕ ಬೆಳವಣಿಗೆ, ಒಂದಿಷ್ಟು ತೃಪ್ತಿ, ಕಡೆಗೆ ಮುಕ್ತಿ. ಭೌತಿಕ ಪ್ರಕೃತಿಯಲ್ಲಿ ತ್ರಿಗುಣಗಳ ಸಹಯೋಗಕ್ಕೆ ಅನುಗುಣವಾಗಿ ಜೀವಿಗಳು ವಿವಿಧ ಧರ್ಮಪರತೆ, ವಿವಿಧ ಆರ್ಥಿಕ ಬೆಳವಣಿಗೆ, ವಿವಿಧ ಇಂದ್ರಿಯ ತೃಪ್ತಿ ಮತ್ತು ವಿವಿಧ ಮುಕ್ತಿಗಳನ್ನು ಸವಿಯುತ್ತಾರೆ. ವಾಸ್ತವವಾಗಿ ಎಲ್ಲ ಭೌತಿಕ ಕಾರ್ಯಗಳು ನಡೆಯುವುದು ಅಜ್ಞಾನದಲ್ಲಿ. ಆದರೆ ಈ 3 ಗುಣಗಳಿರುವುದರಿಂದ ಕೆಲವೊಮ್ಮೆ ಸತ್ವ ಅಥವಾ ರಜಸ್ಸು ತಮಸ್ಸನ್ನು ಮರೆಮಾಡುತ್ತವೆ. ಈ ಭೌತಿಕ ಫಲಗಳ ರುಚಿಯು ಪಂಚೇಂದ್ರಿಯಗಳ ಮೂಲಕ ಸ್ವೀಕೃತವಾಗುತ್ತದೆ. ಜ್ಞಾನವನ್ನು ಸಂಮೋಹನ ಮಾಡುವ ಪಂಚೇಂದ್ರಿಯಗಳು 6 ಬಗೆಯ ಚಾಟಿಗಳಿಗೆ ಅಧೀನ. ಪಂಚೇಂದ್ರಿಯಗಳ ಮೂಲಕ ಸ್ವೀಕೃತವಾಗುತ್ತದೆ. ಜ್ಞಾನವನ್ನು ಸಂವಹನ ಮಾಡುವ ಪಂಚೇಂದ್ರಿಯಗಳು 6 ಬಗೆಯ ಚಾಟೆಗಳಿಗೆ ಅಧೀನ. ಇವು ರೋದನ, ಮಾಯೆ, ಶಕ್ತಿಹೀನತೆ, ಸಾವು, ಹಸಿವು ಮತ್ತು ತೃಷೆ. ಈ ಭೌತಿಕ ದೇಹವನ್ನು ಅಥವಾ ಭೌತಿಕ ಅಭಿವ್ಯಕ್ತಿಯನ್ನು 7 ಪದರಗಳು ಮುಚ್ಚುತ್ತವೆ: ಚರ್ಮ, ಮಾಂಸಖಂಡ, ಮಾಂಸ, ಎಲುಬಿನ ನೆನೆ, ಮೂಳೆ, ಕೊಬ್ಬು ಮತ್ತು ವೀರ್ಯ. ಮರಕ್ಕೆ 8 ಬೇರುಗಳಿವೆ, ರೆಂಬೆಗಳಿವೆ: ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಮನಸ್ಸು, ಬುದ್ಧಿಶಕ್ತಿ ಮತ್ತು ಅಹಂಕಾರ. ಈ ಶರೀರಕ್ಕೆ 9 ದ್ವಾರಗಳು: 2 ಕಣ್ಣುಗಳು, 2 ಹೊಳ್ಳೆಗಳು, 2 ಕಿವಿಗಳು, ಬಾಯಿ, ಜನನೇಂದ್ರಿಯ, ಗುದದ್ವಾರ. ದೇಹದೊಳಗೆ ಸಾಗುವ ವಾಯುವು 10 ಬಗೆಯದು: ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ ಇತ್ಯಾದಿ. ಹಿಂದೆ ವಿವರಿಸಿರುವಂತೆ ಈ ಮರದಲ್ಲಿ ಕುಳಿತಿರುವ 2 ಪಕ್ಷಿಗಳು ಜೀವಾತ್ಮ ಮತ್ತು ಸ್ಥಳೀಯ ದೇವೋತ್ತಮ ಪರಮಪುರುಷ. ಇಲ್ಲಿ ವರ್ಣಿಸಿರುವ ಭೌತಿಕ ಅಭಿವ್ಯಕ್ತಿಯ ಮೂಲ ಕಾರಣ ದೇವೋತ್ತಮ ಪರಮಪುರುಷ. ದೇವೋತ್ತಮ ಪರಮಪುರುಷನು ತನ್ನನ್ನು ವಿಸ್ತರಿಸಿಕೊಂಡು ಭೌತಿಕ ಜಗತ್ತಿನ ತ್ರಿಗುಣಗಳ ಮೇಲೆ ಅಧಿಕಾರವನ್ನು ವಹಿಸುತ್ತಾನೆ. ವಿಷ್ಣುವು ಸತ್ವಗುಣದ ಪ್ರಭಾವವಾಗುತ್ತಾನೆ, ಬ್ರಹ್ಮನು ರಜೋಗುಣದ ಪ್ರಭುವಾಗುತ್ತಾನೆ, ಶಿವನು ತಮಸ್ಸಿನ ಪ್ರಭುವಾಗುತ್ತಾನೆ. ಬ್ರಹ್ಮನು ರಜೋಗುಣದ ಮೂಲಕ ಈ ಅಭಿವ್ಯಕ್ತಿಯನ್ನು ಸೃಷ್ಟಿಸುತ್ತಾನೆ. ವಿಷ್ಣುವು ಸತ್ವಗುಣದಿಂದ ಈ ಅಭಿವ್ಯಕ್ತಿಯನ್ನು ರಕ್ಷಿಸುತ್ತಾನೆ. ಶಿವನು ತಮೋಗುಣದಿಂದ ಅದನ್ನು ನಾಶ ಮಾಡುತ್ತಾನೆ. ಇಡೀ ಸೃಷ್ಟಿಗೆ ಕಟ್ಟಕಡೆಯ ಆಧಾರ ಪರಮಪ್ರಭು. ಅವನೇ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಕಾರಣನು. ಇಡೀ ಸೃಷ್ಟಿಯು ಕರಗಿ ಹೋಗುವಾಗ ಪ್ರಭುವಿನ ಚೈತನ್ಯವಾದ ಅದರ ಸೂಕ್ಷ್ಮ ರೂಪದಲ್ಲಿ ಅದು ಪರಮಪ್ರಭುವಿನ ದೇಹದಲ್ಲಿ ಆಶ್ರಯವನ್ನು ಪಡೆಯುತ್ತದೆ. ದೇವತೆಗಳು ಹೀಗೆ ಪ್ರಾರ್ಥಿಸಿದರು: ಈ ಸೃಷ್ಟಿಯ ರಕ್ಷಣೆಗಾಗಿ ಶ್ರೀಕೃಷ್ಣನನ್ನು ಅವತರಿಸುತ್ತಿದ್ದಾನೆ. ವಾಸ್ತವವಾಗಿ ಪರಮ ನಿಮಿತ್ತವು ಒಂದೇ, ಆದರೆ ತ್ರಿಗುಣಗಳಿಂದ ಮಾಯೆಗೆ ಒಳಗಾಗಿ ಅಷ್ಟು ಬುದ್ಧಿವಂತರಲ್ಲದವರು ಭೌತ ಜಗತ್ತು ಬೇರೆ ಬೇರೆ ಕಾರಣಗಳಿಂದ ರೂಪ ತಾಳಿದೆ ಎಂದು ಕಾಣುತ್ತಾರೆ. ಬುದ್ಧಿವಂತರಾದವರಿಗೆ ಇರುವುದು ಒಂದೇ ನಿಮಿತ್ತ, ಕೃಷ್ಣ ಎಂದು ತಿಳಿದಿರುತ್ತದೆ. ಬ್ರಹ್ಮ ಸಂಹಿತೆಯಲ್ಲಿ ಹೇಳುವಂತೆ ಸರ್ವ ಕಾರಣಂ ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಎಲ್ಲ ಕಾರಣಗಳ ಕಾರಣನು. ಬ್ರಹ್ಮನು ಸೃಷ್ಟಿಗಾಗಿ ನಿಯೋಜಿತನಾದವನು. ವಿಷ್ಣುವು ಜಗತ್ತಿನ ರಕ್ಷಣೆಗಾಗಿ ಕೃಷ್ಣನ ವಿಸ್ತರಣಾ ರೂಪ. ಶಿವನು ಲಯಕ್ಕಾಗಿ ಕೃಷ್ಣನ ವಿಸ್ತರಣಾ ರೂಪ. ದೇವತೆಗಳು ಹೀಗೆ ಪ್ರಾರ್ಥಿಸಿದರು: ನಮ್ಮ ಪ್ರೀತಿಯ ಪ್ರಭುವೇ, ನಿನ್ನ ವ್ಯಕ್ತಿತ್ವದ ಅನಂತ ರೂಪವನ್ನು ಅರಿಯುವುದು ಬಹಳ ಕಷ್ಟ. ಸಾಮಾನ್ಯ ಜನರಿಗೆ ನಿನ್ನ ರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವೇ ಇಲ್ಲ. ಆದುದರಿಂದ ನಿನ್ನ ಮೂಲ ಅನಂತ ಸ್ವರೂಪದ ದರ್ಶನವನ್ನು ನೀಡಲು ನೀನೇ ಇಳಿದು ಬರುತ್ತಿದ್ದೀಯ. ಹಾಗೆಯಾದರೂ ಜನರು ನಿನ್ನ ವಿವಿಧ ಅವತಾರಗಳನ್ನು ತಿಳಿದುಕೊಳ್ಳಬಲ್ಲರು. ಆದರೆ 2 ಕೈಗಳ ಕೃಷ್ಣನು ತಮ್ಮಂತೆಯೇ ಜನರೊಡನೆ ನಡೆದಾಡುವುದು ಅವರಿಗೆ ಹೊರಟಾಗುತ್ತದೆ. ಭಕ್ತರಿಗೆ ನಿನ್ನ ಅನಂತ ರೂಪ ನೀಡುವ ಅಲೌಕಿಕ ಆನಂದವು ಹೆಚ್ಚುತ್ತಲೇ ಇದೆ. ಆದರೆ ಭಕ್ತರಲ್ಲದವರಿಗೆ ಈ ರೂಪದಿಂದ ಬಹು ಅಪಾಯ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಕೃಷ್ಣನ ರೂಪವು ಸಾಧುಗಳಿಗೆ ಮನೋಹರವಾದದ್ದು.
ಪರಿತ್ರಾಣಾಯ ಸಾಧೂನಾಂ ಎಂದು ಹೇಳಿದೆ. ಆದರೆ ಕೃಷ್ಣನು ರಾಕ್ಷಸರನ್ನು ಕೊಲ್ಲಲು ಭೂಮಿಗೆ ಬರುವುದರಿಂದ ಈ ರೂಪವು ಅವರಿಗೆ ಅಪಾಯ. ಹೀಗೆ ಅವನು ಏಕಕಾಲದಲ್ಲಿ ಸಾಧುಗಳಿಗೆ ಮನೋಹರವಾದವನು, ರಾಕ್ಷಸರಿಗೆ ವಿಪತ್ತನ್ನು ತರುವವನು. ಕಮಲ ನೇತ್ರನಾದ ನಮ್ಮ ಪ್ರೀತಿಯ ಪ್ರಭುವೇ, ಶುದ್ಧ ಸತ್ವದ ಮೂಲವೇ ನೀನು. ಸಮಾಧಿ ಮಾತ್ರದಿಂದ ಅಥವಾ ನಿನ್ನ ಚರಣ ಕಮಲಗಳನ್ನು ಕುರಿತು ಯೋಗ ಧ್ಯಾನದಲ್ಲಿ ಇಷ್ಟರಿದ್ದಲ್ಲೇ ಭೌತಿಕ ಪ್ರಕೃತಿಯು ಸೃಷ್ಟಿಸಿದ ಮಹಾಸಾಗರವನ್ನು ಕೋಪದಲ್ಲಿ ನಿಂತ ನೀರ ನಷ್ಟಕ್ಕೆ ತಂದು ಬಿಟ್ಟ ಮಹರ್ಷಿಗಳಾಗಿದ್ದಾರೆ. ಧ್ಯಾನದ ಉದ್ದೇಶ ಅವನ ಚರಣ ಕಮಲಗಳಿಂದ ಪ್ರಾರಂಭಿಸಿ ದೇವೋತ್ತಮ ಪರಮ ಪುರುಷನಲ್ಲಿ ಮನಸ್ಸನ್ನು ನೆಲೆಗೊಳಿಸುವುದು. ಪ್ರಭುವಿನ ಚರಣ ಕಮಲಗಳ ಧ್ಯಾನ ಮಾತ್ರದಿಂದಲೇ ಮಹರ್ಷಿಗಳು ವಿಶಾಲವಾದ ಭವಸಾಗರವನ್ನು ಸುಲಭವಾಗಿ ದಾಟುತ್ತಾರೆ. ಸ್ವಯಂ ಪ್ರಭಾವಾನ್ವಿತನಾದವನೇ, ನಿನ್ನ ಚರಣ ಕಮಲಗಳೆಂಬ ಅಲೌಕಿಕ ದೋಣಿಯಲ್ಲಿ ಅಜ್ಞಾನ ಸಾಗರವನ್ನು ದಾಟುವುದವರು ಆ ದೋಣಿಯನ್ನು ಕೊಂಡೊಯ್ಯುವುದಿಲ್ಲ. ಅದು ಇನ್ನೂ ಸಾಗರದ ಈ ಕಡಲಲ್ಲಿಯೇ ಇದೆ. ದೇವತೆಗಳು ಒಂದು ಸೊಗಸಾದ ಉಪಾಯವನ್ನು ಬಳಸುತ್ತಿದ್ದಾರೆ. ನದಿಯನ್ನು ದಾಟಲು ದೋಣಿಯಲ್ಲಿ ಹೋದರೆ ದೋಣಿಯು ನದಿಯ ಇನ್ನೊಂದು ದಡದಲ್ಲಿಯೇ ಉಳಿಯುತ್ತಿದೆ. ಆದ್ದರಿಂದ ಒಬ್ಬ ಮನುಷ್ಯನು ನದಿಯನ್ನು ದಾಟಿದ ನಂತರ ಮುಂಚಿನ ದಡಕ್ಕೆ ಬಂದವರಿಗೆ ಅದೇ ದೋಣಿ ದೊರೆಯುವುದು ಹೇಗೆ? ಈ ಸಮಸ್ಯೆಯನ್ನು ಬಿಡಿಸಲು ದೇವತೆಗಳು ತಮ್ಮ ಪ್ರಾರ್ಥನೆಯಲ್ಲಿ ದೋಣಿಯನ್ನು ಕೊಂಡೊಯ್ಯದಿರುವುದಿಲ್ಲ ಎನ್ನುತ್ತಾರೆ. ನದಿಯ ಆಚೆಯ ದಡದಲ್ಲಿರುವ ಭಕ್ತರು ಭವಸಾಗರವನ್ನು ದಾಟಬಲ್ಲರು, ಏಕೆಂದರೆ ಪರಿಶುದ್ಧ ಭಕ್ತರು ದಾಟುವಾಗ ದೋಣಿಯನ್ನು ತಮ್ಮೊಡನೆ ಕೊಂಡೊಯ್ಯುವುದಿಲ್ಲ. ಈ ದೋಣಿಯ ಬಳಿ ಸಾರುತ್ತಲೇ ಇಹಲೋಕದ ಅಜ್ಞಾನ ಸಾಗರವು ಒಂದು ಗೋಪದಾದ ಗಾತ್ರಕ್ಕೆ ಇಳಿದು ಬಿಡುತ್ತದೆ. ಆದುದರಿಂದ ಭಕ್ತರು ಇನ್ನೊಂದು ತೀರಕ್ಕೆ ದೋಣಿಯನ್ನು ಕೊಂಡೊಯ್ಯುವ ಅಗತ್ಯವೇ ಇಲ್ಲ. ಅವರು ಕೂಡಲೇ ದಾಟಿಬಿಡುತ್ತಾರೆ. ಮಹಾನ್ ಸಂತರಿಗೆ ಬದ್ಧ ಆತ್ಮಗಳ ವಿಷಯದಲ್ಲಿ ಗಾಢವಾದ ಅನುಕಂಪವಿದೆ. ಆದುದರಿಂದ ದೋಣಿಯು ಭಗವಂತನ ಚರಣಕಮಲಗಳ ಬಳಿಯೇ ಉಳಿದಿದೆ. ಅವನ ಚರಣಗಳನ್ನು ಮನುಷ್ಯನು ಯಾವಾಗಲಾದರೂ ಧ್ಯಾನಿಸಬಹುದು. ಇಹ ಜೀವನದ ಮಹಾಸಾಗರವನ್ನು ದಾಟಬಹುದು. ಧ್ಯಾನ ಎಂದರೆ ಭಗವಂತನ ಪಾದಾರವಿಂದಗಳಲ್ಲಿ ಮನಸ್ಸನ್ನು ದೃಢವಾಗಿ ನಿಲ್ಲಿಸುವುದು. ಚರಣ ಕಮಲಗಳು ದೇವೋತ್ತಮ ಪರಮಪುರುಷನನ್ನು ಸೂಚಿಸುತ್ತವೆ. ನಿರಾಕಾರವಾದಿಗಳು ಪ್ರಭುವಿನ ಚರಣ ಕಮಲಗಳನ್ನು ಒಪ್ಪುವುದಿಲ್ಲ. ಆದುದರಿಂದ ಅವರ ಧ್ಯಾನವು ಲಕ್ಷ್ಯವು ನಿರಾಕಾರವಾದುದು. ಶೂನ್ಯವನ್ನಾಗಲಿ ನಿರಾಕಾರವಾದವನ್ನಾಗಲಿ ಕುರಿತು ಧ್ಯಾನ ಮಾಡುವುದರಲ್ಲಿ ಆಸಕ್ತರಾದವರು ಅಜ್ಞಾನ ಸಾಗರವನ್ನು ದಾಟಲಾರರು ಎಂದು ದೇವತೆಗಳು ತಮ್ಮ ಪರಿಪಕ್ವ ನಿರ್ಣಯವನ್ನು ಹೇಳಿದ್ದಾರೆ. ತಾವು ಮುಕ್ತರಾಗಿದ್ದೇವೆ ಎಂದು ಆ ಜನರು ಕಲ್ಪಿಸಿಕೊಳ್ಳುತ್ತಾರೆ ಅಷ್ಟೇ. ಕಮಲ ನೇತ್ರನಾದ ಪ್ರಭುವೇ, ನಿನ್ನ ಚರಣ ಕಮಲಗಳನ್ನು ಧ್ಯಾನಿಸುವುದರಿಂದ ಅವರ ಬುದ್ಧಿಶಕ್ತಿಯು ಮಲಿನವಾಗಿದೆ. ಈ ಅಲಕ್ಷ್ಯದಿಂದಾಗಿ ನಿರಾಕಾರವಾದಿಗಳು ತಾತ್ಕಾಲಿಕವಾಗಿ ನಿರಾಕಾರ ಸಾಕ್ಷಾತ್ಕಾರದ ಎತ್ತರಕ್ಕೆ ಏರಬಹುದಾದರೂ ಮತ್ತೆ ಬದ್ಧ ಜೀವನದ ಐಹಿಕ ರೀತಿಗೆ ಬೀಳುತ್ತಾರೆ. ನಿರಾಕಾರವಾದಿಗಳು ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮ ಪ್ರಭೆಯೊಡನೆ ಅಥವಾ ನಿರಾಕಾರ ಬ್ರಹ್ಮ ಅಸ್ತಿತ್ವದಲ್ಲಿ ಲೀನವಾಗುತ್ತಾರೆ. ಆದರೆ ಅವರ ಮನಸ್ಸು ಇಹಲೋಕದ ಲೇಪದಿಂದ ಮುಕ್ತವಾಗಿರುವುದಿಲ್ಲ. ಅವರು ಏನಿದ್ದರೂ ಚಿಂತನೆಯ ಪ್ರಾಪಂಚಿಕ ರೀತಿಗಳನ್ನು ವಿಫಲಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದ ಮಾತ್ರಕ್ಕೆ ಅವರು ಮುಕ್ತರಾಗಿದ್ದಾರೆ ಎಂದು ಅರ್ಥವಲ್ಲ. ಆದುದರಿಂದ ಮತ್ತೆ ಅವರು ಪತನ ಹೊಂದುತ್ತಾರೆ. ಅಂತಿಮ ಗುರಿಯನ್ನು ಸಾಧಿಸಲು ಅದ್ವೈತವಾದಿಯು ಬಹು ಕ್ಲೇಶ ಪಡಬೇಕಾಗಬಹುದು ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಶ್ರೀಮದ್ ಭಾಗವತದ ಪ್ರಾರಂಭದಲ್ಲಿ ದೇವೋತ್ತಮ ಪರಮಪುರುಷನಿಗೆ ಭಕ್ತಿಪೂರ್ವಕ ಸೇವೆಯನ್ನು ಸಲ್ಲಿಸದೆ ಮನುಷ್ಯನು ಕರ್ಮಫಲದ ಬಂಧನದಿಂದ ತಪ್ಪಿಸಿಕೊಳ್ಳಲಾರ ಎಂದು ಹೇಳಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಮಾತು ಮತ್ತು ಶ್ರೀಮದ್ ಭಾಗವತದಲ್ಲಿ ಮಹರ್ಷಿ ನಾರದರ ಮಾತು ಇವೆ. ಇಲ್ಲಿ ದೇವತೆಗಳು ಅದನ್ನೇ ದೃಢಪಡಿಸುತ್ತಾರೆ. ಭಕ್ತಿಪೂರ್ವಕ ಸೇವೆಯನ್ನು ಮಾಡದವರು ಜ್ಞಾನದ ಪರಮೋದ್ದೇಶವನ್ನು ಸಾಧಿಸಿಲ್ಲ. ಅಂಥವರು ನಿನ್ನ ಕೃಪೆಯನ್ನು ಪಡೆಯಲಾರರು. ನಿರಾಕಾರವಾದಿಗಳು ತಾವು ಮುಕ್ತರು ಎಂದು ಭಾವಿಸುತ್ತಾರೆ. ಆದರೆ ವಾಸ್ತವವಾಗಿ ದೇವೋತ್ತಮ ಪರಮಪುರುಷನ ವಿಷಯದಲ್ಲಿ ಅವರಿಗೆ ಏನೂ ಎನಿಸುವುದಿಲ್ಲ.
ಕೃಷ್ಣನು ಭೌತಿಕ ಜಗತ್ತಿಗೆ ಬಂದಾಗ ಭೌತಿಕ ದೇಹವನ್ನು ಪಡೆಯುತ್ತಾನೆ ಎಂದು ಅವರು ಯೋಚಿಸುತ್ತಾರೆ. ಆದ್ದರಿಂದ ಅವರು ಕೃಷ್ಣನ ದಿವ್ಯ ಶರೀರವನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಇದನ್ನು ಭಗವದ್ಗೀತೆಯು ದೃಢಪಡಿಸುತ್ತದೆ. ಅವಜಾನಂತಿ ಮಾಂ ಮೂಢಾಃ. ಪ್ರಾಪಂಚಿಕ ಲೋಭವನ್ನು ಗೆದ್ದು ವ್ಯಕ್ತಿಗೆ ಬಹು ಹತ್ತಿರ ಹೋದ ನಿರಾಕಾರವಾದಿಗಳು ಪತನಗೊಳ್ಳುತ್ತಾರೆ. ಅವರ ಜ್ಞಾನಕ್ಕೋಸ್ಕರ ವಿಷಯ ಸಂಗ್ರಹ ಮಾಡುವುದಾದರೆ ಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ಆಸಕ್ತಿ ಇಲ್ಲದಿದ್ದರೆ ಅವರು ತಾವು ಬಯಸಿದ ಪರಿಣಾಮವನ್ನು ಸಾಧಿಸಲಾರರು. ಅವರಿಗೆ ದೊರೆಯುವುದೇನೆಂದರೆ ಅವರು ಪಟ್ಟ ಶ್ರಮ ಮಾತ್ರ. ಬ್ರಹ್ಮ ಸಾಕ್ಷಾತ್ಕಾರವೊಂದು ಸಾಲದು ಎಂದು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅದು ವ್ಯಕ್ತಿಯು ಪ್ರಾಪಂಚಿಕ ಮೋಹ ಅಥವಾ ವಿರಕ್ತಿಗಳಲ್ಲದೆ ಹರ್ಷಚಿತ್ತನಾಗಿರಲು ಹಾಗೂ ಸಮಚಿತ್ತನಾಗಿರಲು ನೆರವಾಗಬಹುದು. ಆದರೆ ಈ ಘಟ್ಟದ ಬಳಿಕ ವ್ಯಕ್ತಿಯು ಭಕ್ತಿ ಸೇವಾ ಮಗ್ನನಾಗಬೇಕು. ಬ್ರಹ್ಮ ಸಾಕ್ಷಾತ್ಕಾರದ ವೇದಿಕೆಗೆ ಏರಿ ಮನುಷ್ಯನು ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾದಾಗ ಅವನನ್ನು ದೇವೋತ್ತಮ ಪರಮಪುರುಷನ ಸಹಯೋಗದಲ್ಲಿ ಆಧ್ಯಾತ್ಮಿಕ ರಾಜ್ಯದಲ್ಲಿ ಶಾಶ್ವತವಾಗಿ ವಾಸ ಮಾಡಲು ಸೇರಿಸಿಕೊಳ್ಳಲಾಗುತ್ತದೆ. ಇದು ಭಕ್ತಿಪೂರ್ವಕ ಸೇವೆಯ ಫಲ. ದೇವೋತ್ತಮ ಪರಮಪುರುಷನು ಭಕ್ತರಾದವರು ನಿರಾಕಾರವಾದಿಗಳಂತೆ ಕೆಳಕ್ಕೆ ಬೀಳುವುದಿಲ್ಲ. ಒಂದು ವೇಳೆ ಭಕ್ತರು ಕೆಳಕ್ಕೆ ಬಿದ್ದರೂ ತಮ್ಮ ಪ್ರಭುವಿನಲ್ಲಿ ಪ್ರೀತಿಯನ್ನು ಉಳಿಸಿಕೊಳ್ಳುತ್ತಾರೆ. ಭಕ್ತಿಪೂರ್ವಕ ಸೇವೆಗೆ ಬರುವ ಎಲ್ಲ ಅಡ್ಡಿಗಳನ್ನು ಅವರು ನಿವಾರಿಸಿಕೊಳ್ಳಬಲ್ಲರು. ಮುಕ್ತವಾಗಿ ಯಾವ ಭಯವೂ ಇಲ್ಲದೆ ಅವನನ್ನು ನಿವಾರಿಸಿಕೊಳ್ಳಬಲ್ಲರು. ತಮ್ಮ ಆತ್ಮ ಸಮರ್ಪಣೆಯಿಂದಾಗಿ ಕೃಷ್ಣನು ಸದಾ ತಮ್ಮನ್ನು ರಕ್ಷಿಸುತ್ತಾನೆ ಎಂದು ಅವರಿಗೆ ದೃಢ ವಿಶ್ವಾಸ. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರುವಂತೆ ನನ್ನ ಭಕ್ತರಿಗೆ ಸೋಲೆಂಬುದೇ ಇಲ್ಲ. ನಮ್ಮ ಪ್ರೀತಿಯ ಪ್ರಭುವೇ, ನೀನು ನಿನ್ನ ಶುದ್ಧ ಸತ್ವದ ರೂಪವಾದ ಮೂಲ ರೂಪದಲ್ಲಿ ಈ ಭೌತ ಜಗತ್ತಿನ ಎಲ್ಲ ಜೀವಿಗಳ ಕಲ್ಯಾಣಕ್ಕಾಗಿ ಕಾಣಿಸಿಕೊಂಡಿದ್ದೀಯ. ನಿನ್ನ ಬರುವಿಕೆಯಿಂದಾಗಿ ದೇವೋತ್ತಮ ಪರಮಪುರುಷನ ಸ್ವಭಾವ ಮತ್ತು ರೂಪಗಳನ್ನು ಅವರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲರು. ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು ಮತ್ತು ಸನ್ಯಾಸಿಗಳು ಎನ್ನುವ ಸಾಮಾಜಿಕ ವ್ಯವಸ್ಥೆ 4 ವರ್ಗಗಳವರು ಇದರಿಂದ ಫಲವನ್ನು ಪಡೆಯಬಹುದು. ನಮ್ಮ ಪ್ರೀತಿಯ ಪ್ರಭುವೇ ಲಕ್ಷ್ಮೀಪತಿ, ನಿನ್ನ ಸೇವೆಗೆ ಬದ್ಧರಾದ ಭಕ್ತರು ನಿರಾಕಾರವಾದಿಗಳಂತೆ ಉನ್ನತ ಸ್ಥಾನದಿಂದ ಕೆಳಕ್ಕೆ ಬೀಳುವುದಿಲ್ಲ. ಮಾಯೆಯ ದಳಪತಿಗಳು ಮುಕ್ತಿಯ ದಾರಿಯಲ್ಲಿ ಸದಾ ಅಡ್ಡಿಗಳನ್ನು ನಿರ್ಮಿಸಬಲ್ಲರು. ನಿನ್ನ ರಕ್ಷಣೆ ಪಡೆದ ಭಕ್ತರು ಅವರೆಲ್ಲವನ್ನೂ ದಾಟಿ ಹೋಗಬಲ್ಲರು. ಪ್ರೀತಿಯ ಪ್ರಭುವೇ, ಜೀವಿಗಳ ಕಲ್ಯಾಣಕ್ಕಾಗಿ ನೀನು ದಿವ್ಯ ರೂಪದಲ್ಲಿ ಬರುತ್ತಿದ್ದೀಯ. ಈಗ ನಿನ್ನ ಭಕ್ತರು ನಿನ್ನನ್ನು ಮುಖತಃ ನೋಡಬಹುದು. ಪವಿತ್ರ ಗ್ರಂಥಗಳು ಹೇಳುವಂತೆ ಅವರು ವೇದಗಳಲ್ಲಿ ಹೇಳಿರುವ ವಿಧಿಗೆ ಅನುಸಾರವಾಗಿ ಯಜ್ಞಗಳನ್ನು ಮಾಡಿ ಅನುಭವ ಧ್ಯಾನ ಮಾಡಿ ಭಕ್ತಿಪೂರ್ವಕ ಸೇವೆಯನ್ನು ಸಲ್ಲಿಸಬಹುದು. ಪ್ರಿಯ ಪ್ರಭುವೇ, ಜ್ಞಾನಾನಂದಮಯವಾದ ನಿನ್ನ ಶಾಶ್ವತ ದಿವ್ಯ ರೂಪವು ನಿನ್ನ ಸ್ಥಾನವನ್ನು ಕುರಿತು ಊಹಾಪೋಹಗಳ ಅಜ್ಞಾನವನ್ನು ತೊಡೆದು ಹಾಕಬಲ್ಲದು. ಆ ರೂಪದಲ್ಲಿ ನೀನು ಕಾಣಿಸಿಕೊಳ್ಳದಿದ್ದರೆ ಜನರು ತಮ್ಮ ತಮ್ಮ ಭೌತಿಕ ಸ್ವಭಾವಕ್ಕನುಗುಣವಾಗಿ ನಿನ್ನ ವಿಷಯವಾಗಿ ಕಲ್ಪನೆಗಳನ್ನು ಮಾಡಿಕೊಳ್ಳುತ್ತಿದ್ದರು ಅಷ್ಟೇ. ದೇವೋತ್ತಮ ಪರಮಪುರುಷನನ್ನು ಕುರಿತು ಎಲ್ಲ ಕಾಲ್ಪನಿಕ ಪ್ರತಿಮಾ ವಿವರಣೆಗಳಿಗೆ ಕೃಷ್ಣನ ಅವತಾರವೇ ಉತ್ತರ. ಪ್ರತಿಯೊಬ್ಬನು ತನ್ನ ಭೌತಿಕ ಗುಣಕ್ಕೆ ಅನುಗುಣವಾಗಿ ದೇವೋತ್ತಮ ಪರಮಪುರುಷನನ್ನು ಕಲ್ಪಿಸಿಕೊಳ್ಳುತ್ತಾನೆ. ಬ್ರಹ್ಮ ಸಂಹಿತೆಯಲ್ಲಿ ಕೃಷ್ಣನು ಅತಿ ಪುರಾತನನು ಎಂದು ಹೇಳಿದೆ. ಆದುದರಿಂದ ಮತಶ್ರದ್ಧೆಯುಳ್ಳವರ ಪೈಕಿ ಒಂದು ವರ್ಗದ ಜನ ಭಗವಂತನು ತುಂಬಾ ವಯಸ್ಸಾಗಿರಬೇಕೆಂದು ಊಹಿಸಿಕೊಳ್ಳುತ್ತಾರೆ. ಆದುದರಿಂದ ಅವರು ಪ್ರಭುವನ್ನು ಹಣ್ಣು ಮುದುಕನಂತೆ ಚಿತ್ರಿಸುತ್ತಾರೆ. ಅದೇ ಬ್ರಹ್ಮ ಸಂಹಿತೆಯಲ್ಲಿ ಇದಕ್ಕೆ ವಿರುದ್ಧವಾದ ಮಾತಿದೆ. ಅವನು ಎಲ್ಲ ಜೀವಿಗಳಲ್ಲಿ ಅತಿ ಪುರಾತನನಾದರೂ ಅವನಿಗೆ ನವತಾರುಣ್ಯದ ಶಾಶ್ವತ ರೂಪವಿದೆ. ಈ ಸಂದರ್ಭದಲ್ಲಿ ಶ್ರೀಮದ್ ಭಾಗವತದಲ್ಲಿ ಬಳಸಿರುವ ಪದಗಳು ಇವು: ವಿಜ್ಞಾನಂ ಅಜ್ಞಾನಭಿದ್ ಅಪಮಾರ್ಜನಂ. ವಿಜ್ಞಾನಂ ಎಂದರೆ ಪರಮಪುರುಷನನ್ನು ಕುರಿತು ದಿವ್ಯಜ್ಞಾನ. ವಿಜ್ಞಾನವೆಂದರೆ ಅನುಭವಕ್ಕೆ ತೆಗೆದುಕೊಂಡ ಜ್ಞಾನವೂ ಹೌದು. ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮನು ಕೃಷ್ಣನ ಅರಿವನ್ನು ನಿರೂಪಿಸುವಂತೆ ದಿವ್ಯಜ್ಞಾನವನ್ನು ಗುರು ಶಿಷ್ಯರ ಪರಂಪರೆಯಲ್ಲಿ ಬಂದಿರುವಂತೆ ಸ್ವೀಕರಿಸಬೇಕು. ಬ್ರಹ್ಮ ಸಂಹಿತೆಯು ಬ್ರಹ್ಮನ ದಿವ್ಯ ಅನುಭವದಲ್ಲಿ ಸಾಕ್ಷಾತ್ಕಾರವಾದ ವಿಜ್ಞಾನ. ಈ ರೀತಿಯಲ್ಲಿ ಅವನು ದಿವ್ಯ ಲೋಕದಲ್ಲಿ ಕೃಷ್ಣನ ರೂಪ ಮತ್ತು ಲೀಲೆಗಳನ್ನು ನಿರೂಪಿಸಿದ. ಅಜ್ಞಾನಭಿದ್
ಎಂದರೆ ಎಲ್ಲ ಬಗೆಯ ಊಹೆಗೆ ಸರಿಸಮಾನವಾದುದು. ಜನರು ಅಜ್ಞಾನದಿಂದಲೇ ಪ್ರಭುವಿನ ರೂಪವನ್ನು ಕಲ್ಪಿಸಿಕೊಳ್ಳುತ್ತಾರೆ. ಕೆಲವೊಮ್ಮೆ ಅವನು ನಿರಾಕಾರನೆಂದು, ಕೆಲವೊಮ್ಮೆ ಸಕಾರನೆಂದು ತಮ್ಮ ಕಲ್ಪನೆಗೆ ಅನುಗುಣವಾಗಿ ಕಲ್ಪಿಸಿಕೊಳ್ಳುತ್ತಾರೆ. ಆದರೆ ಬ್ರಹ್ಮ ಸಂಹಿತೆಯಲ್ಲಿ ಕೃಷ್ಣನನ್ನು ರೂಪಿಸುವುದು ವಿಜ್ಞಾನದ ರೀತಿಯಲ್ಲಿ. ಪ್ರಭು ಬ್ರಹ್ಮನು ಅನುಗ್ರಹಿಸಿ ಚೈತನ್ಯ ಮಹಾಪ್ರಭುಗಳು ಸ್ವೀಕರಿಸುವ ವೈಜ್ಞಾನಿಕವಾದ ಅನುಭವಕ್ಕೆ ಬಂದ ಜ್ಞಾನ. ಈ ವಿಷಯದಲ್ಲಿ ಸಂದೇಹವೇ ಇಲ್ಲ. ಶ್ರೀಕೃಷ್ಣನ ರೂಪ, ಶ್ರೀಕೃಷ್ಣನ ಕೊಳಲು, ಶ್ರೀಕೃಷ್ಣನ ಬಣ್ಣ ಎಲ್ಲವೂ ವಾಸ್ತವವೇ. ವಿಜ್ಞಾನವು ಊಹೆಯನ್ನು ಆಧರಿಸಿದ ಎಲ್ಲ ಜ್ಞಾನವನ್ನು ಯಾವಾಗಲೂ ಸೋಲಿಸುತ್ತದೆ ಎಂದು ಇಲ್ಲಿ ಹೇಳಿದೆ. ಆದ್ದರಿಂದ ನೀನಿರುವಂತೆಯೇ ಕೃಷ್ಣ ರೂಪದಲ್ಲೇ ಕಾಣಿಸಿಕೊಳ್ಳದಿದ್ದರೆ ಊಹಾಧಾರಿತ ಜ್ಞಾನದ ಅಜ್ಞಾನವಾದ ಅಜ್ಞಾನಬಿದ್ ಆಗಲಿ ವಿಜ್ಞಾನವಾಗಲಿ ಸಾಕ್ಷಾತ್ಕಾರವಾಗುವುದಿಲ್ಲ. ಅಜ್ಞಾನಬಿದ್ ಅಪಮಾರ್ಜನಂ. ನಿನ್ನ ಅವತಾರದಿಂದ ಅಜ್ಞಾನದ ಊಹಾಧಾರಿತ ಜ್ಞಾನಕ್ಕೆ ಸೋಲಾಗುತ್ತದೆ ಮತ್ತು ಬ್ರಹ್ಮದೇವನಂತೆ ಅಧಿಕಾರವಾಣಿಯಿಂದ ಮಾತನಾಡಬಲ್ಲವರು ಸಾಕ್ಷಾತ್ಕಾರ ಮಾಡಿಕೊಂಡ ಜ್ಞಾನದ ಸ್ಥಾಪನೆಯಾಗುತ್ತದೆ. ಭೌತ ಜಗತ್ತಿನ ತ್ರಿಗುಣಗಳಿಂದ ಪ್ರಭಾವಿತರಾದವರು ತಮ್ಮ ಗುಣಕ್ಕೆ ಅನುಗುಣವಾಗಿ ತಮ್ಮ ದೇವರನ್ನ ಕಲ್ಪಿಸಿಕೊಳ್ಳುತ್ತಾರೆ. ಈ ರೀತಿಯಲ್ಲಿ ದೇವರನ್ನು ವಿಧ ವಿಧ ರೀತಿಗಳಲ್ಲೂ ನಿರೂಪಿಸುತ್ತಾರೆ. ಆದರೆ ನಿನ್ನ ಅವತಾರವು ದೇವರ ನಿಜವಾದ ರೂಪ ಯಾವುದು ಎಂದು ದೃಢಪಡಿಸುತ್ತದೆ. ನಿರಾಕಾರವಾದಿಗಳು ಮಾಡುವ ಅತ್ಯಂತ ದೊಡ್ಡ ತಪ್ಪು ಎಂದರೆ ಭಗವಂತನು ಅವತರಿಸಿದ್ದಾಗ ಅವನು ಸತ್ವಗುಣಕ್ಕನುಗುಣವಾಗಿ ಭೌತಿಕ ರೂಪವನ್ನು ತಾಳುತ್ತಾನೆ ಎಂದು ಯೋಚಿಸುವುದು. ವಾಸ್ತವವಾಗಿ ಕೃಷ್ಣ ಅಥವಾ ನಾರಾಯಣ ರೂಪವು ಯಾವುದೇ ಭೌತಿಕ ಕಲ್ಪನೆಯನ್ನು ಮೀರಿದ್ದು. ಅತ್ಯಂತ ಶ್ರೇಷ್ಠ ನಿರಾಕಾರವಾದಿಯಾದ ಶಂಕರಾಚಾರ್ಯರು ನಾರಾಯಣಃ ಪರತೋ ವ್ಯಕ್ತಾತ್ ಎಂದು ಒಪ್ಪಿಕೊಂಡಿದ್ದಾರೆ. ಭೌತ ವಸ್ತುವಿನ ಅವ್ಯಕ್ತ ನಿರಾಕಾರ ಅಭಿವ್ಯಕ್ತಿಯಾದ ಅಥವಾ ಮಹತ್ ತತ್ವವು ಸೃಷ್ಟಿಗೆ ಕಾರಣ. ಕೃಷ್ಣನು ಈ ಭೌತಿಕ ಕಲ್ಪನೆಯನ್ನು ಮೀರಿದವನು. ಶ್ರೀಮದ್ ಭಾಗವತದಲ್ಲಿ ಇದನ್ನು ಶುದ್ಧ ಸತ್ವ ಎಂದರೆ ದಿವ್ಯವಾದುದು ಎಂದು ವರ್ಣಿಸುತ್ತದೆ. ಆತನು ಭೌತಿಕ ಸಾತ್ವಿಕ ಗುಣಕ್ಕೆ ಸೇರಿದವನಲ್ಲ, ಭೌತಿಕ ಸಾತ್ವಿಕ ಸ್ಥಿತಿಯನ್ನು ಮೀರಿದವನು. ಅವನು ಜ್ಞಾನಾನಂದ ದಿವ್ಯ ಶಾಶ್ವತ ಸ್ಥಿತಿಯಲ್ಲಿ ಇರುವವನು. ಪ್ರಿಯ ಪ್ರಭುವೇ, ನೀನು ಬೇರೆ ಬೇರೆ ಅವತಾರಗಳನ್ನು ಎತ್ತಿದಾಗ ಭಿನ್ನ ಭಿನ್ನ ಸನ್ನಿವೇಶಗಳಿಗೆ ಅನುಗುಣವಾಗಿ ವಿವಿಧ ಹೆಸರುಗಳನ್ನು ರೂಪಗಳನ್ನು ಅರಿಸಿಕೊಳ್ಳುತ್ತೀಯ. ನೀನು ಅತ್ಯಂತ ಮೋಹಕನಾದುದರಿಂದ ನಿನಗೆ ಶ್ರೀಕೃಷ್ಣ ಎಂದು ಹೆಸರು. ನಿನ್ನ ದಿವ್ಯ ಸೌಂದರ್ಯಕ್ಕಾಗಿ ನಿನ್ನನ್ನು ಶ್ಯಾಮಸುಂದರ ಎಂದು ಕರೆಯುತ್ತಾರೆ. ಶ್ಯಾಮ ಎಂದರೆ ಕಪ್ಪು ಬಣ್ಣ. ಆದರೂ ನೀನು ಸಹಸ್ರಾರು ಮನ್ಮಥರಿಗಿಂತ ಸುಂದರನು ಎಂದು ಹೇಳುತ್ತಾರೆ. ಕಂದರ್ಪ ಕೋಟಿ ಕಮನೀಯ. ಕಪ್ಪು ಬಣ್ಣಕ್ಕೆ ಹೋಲಿಸುವ ಬಣ್ಣದಲ್ಲಿ ನೀನು ಕಾಣಿಸಿಕೊಂಡರೂ ನೀನು ದಿವ್ಯ ಪರಿಪೂರ್ಣತೆಯಾದುದರಿಂದ ಮನ್ಮಥನ ಕೋಮಲ ಶರೀರಕ್ಕಿಂತ ನೀನು ಬಹು ಆಕರ್ಷಕ. ನೀನು ಗೋವರ್ಧನ ಎಂಬ ಗಿರಿಯನ್ನು ಮೇಲೆತ್ತಿದ್ದರಿಂದ ನಿನ್ನನ್ನು ಗಿರಿಧಾರಿ ಎಂದು ಕರೆಯುತ್ತಾರೆ. ನೀನು ನಂದ ಮಹಾರಾಜ ಅಥವಾ ದೇವಕಿ ಅಥವಾ ವಸುದೇವನ ಮಗನಾಗಿ ಅವತರಿಸಿದ್ದರಿಂದ ಕೆಲವೊಮ್ಮೆ ನಿನ್ನನ್ನು ನಂದನಂದನ ಅಥವಾ ವಸುದೇವ ಅಥವಾ ದೇವಕಿ ನಂದ ಎಂದು ಕರೆಯುವುದುಂಟು. ನಿರಾಕಾರವಾದಿಗಳು ಒಬ್ಬ ಇಹಲೋಕದ ಪ್ರೇಕ್ಷಕನ ದೃಷ್ಟಿಯಿಂದ ನಿನ್ನನ್ನು ಒಪ್ಪಿಕೊಳ್ಳುತ್ತಾದ್ದರಿಂದ ನಿನ್ನ ಹೆಸರುಗಳು ಅಥವಾ ರೂಪಗಳು ಒಂದು ಬಗೆಯ ಕೆಲಸ ಮತ್ತು ಗುಣಕ್ಕನುಗುಣವಾಗಿ ಇರುತ್ತವೆ ಎಂದು ಭಾವಿಸುತ್ತಾರೆ. ಓ ಪ್ರೀತಿಯ ಪ್ರಭುವೇ, ತಿಳಿದುಕೊಳ್ಳುವ ಮಾರ್ಗವು ಮಾನಸಿಕ ಊಹಾಪೋಹಗಳಿಂದ ನಿಮ್ಮ ಪರಿಪೂರ್ಣ ಸ್ವಭಾವ, ರೂಪ ಮತ್ತು ಕಾರ್ಯಗಳನ್ನು ಅಧ್ಯಯನ ಮಾಡುವುದಲ್ಲ. ಮನುಷ್ಯನು ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗಬೇಕು. ಆಗ ಅವನು ನಿನ್ನ ಪರಿಪೂರ್ಣ ಸ್ವಭಾವ, ದಿವ್ಯರೂಪ, ಹೆಸರು ಮತ್ತು ಗುಣಗಳನ್ನು ಅರ್ಥಮಾಡಿಕೊಳ್ಳಬಲ್ಲ. ವಾಸ್ತವವಾಗಿ ನಿನ್ನ ಚರಣಕಮಲಗಳ ಸೇವೆಯಲ್ಲಿ ಅಭಿರುಚಿ ಇರುವವನು ನಿನ್ನ ದಿವ್ಯ ಸ್ವಭಾವವನ್ನು ಅಥವಾ ನಾಮ ಅಥವಾ ಗುಣಗಳನ್ನು ಅರಿಯಬಲ್ಲ. ಉಳಿದವರು ಕೋಟ್ಯಾಂತರ ವರ್ಷಗಳ ಕಾಲ ಊಹಾಪೋಹದಲ್ಲಿ ತೊಡಗಬಹುದು, ಆದರೆ ನಿನ್ನ ವಾಸ್ತವ ಸ್ಥಿತಿಯ ಒಂದು ಭಾಗವೂ ಸಹ ಅವರು ಅರ್ಥಮಾಡಿಕೊಳ್ಳಲಾರರು. ಇದನ್ನು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಭಕ್ತರಲ್ಲದವರು ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ಅರ್ಥಮಾಡಿಕೊಳ್ಳಲಾರರು. ಏಕೆಂದರೆ ಕೃಷ್ಣನು ವಾಸ್ತವ ಸ್ವರೂಪವನ್ನು ಯೋಗಮಾಯೆಯ ತೆರೆಯು ಮುಚ್ಚಿರುತ್ತದೆ.
ಭಗವದ್ಗೀತೆಯಲ್ಲಿ ದೃಢಪಡಿಸಿದಂತೆ ನಾಹಂ ಪ್ರಕಾಶಃ ಸರ್ವಸ್ಯ, ಭಗವಂತನು ಯಾರೆಂದರೆ ಅವರು ನನ್ನನ್ನು ನೋಡಲು ಸಾಧ್ಯವಿಲ್ಲ ಎಂದಿದ್ದಾನೆ. ಕೃಷ್ಣನು ಅವತರಿಸಿ ಬಂದಾಗ ವಾಸ್ತವವಾಗಿ ಕುರುಕ್ಷೇತ್ರ ರಣರಂಗದಲ್ಲಿ ಎಲ್ಲರೂ ಅವನನ್ನು ಕಂಡರು. ಆದರೆ ಆತನೇ ದೇವೋತ್ತಮ ಪರಮಪುರುಷ ಎಂದು ಯಾರಿಗೂ ಅರ್ಥವಾಗಲಿಲ್ಲ. ಆದರೂ ಅವನ ಸನ್ನಿಧಿಯಲ್ಲಿ ಮರಣ ಹೊಂದುವವರೆಲ್ಲರೂ ಇಹಲೋಕದ ಬಂಧನದಿಂದ ಮುಕ್ತರಾಗಿ ಆಧ್ಯಾತ್ಮಿಕ ಜಗತ್ತಿಗೆ ಸಾಗಿ ಹೋದರು. ಪ್ರಭುವೇ, ನಿನ್ನ ನಾಮ ಮತ್ತು ರೂಪಗಳು ಒಂದೇ ಎಂದು ನಿರಾಕಾರವಾದಿಗಳು ಅಥವಾ ಭಕ್ತರಲ್ಲದವರು ಅರಿಯಲಾರರು. ಪರಮಾತ್ಮನು ಪರಿಪೂರ್ಣನಾದುದರಿಂದ ಅವನ ನಾಮ ಮತ್ತು ರೂಪಗಳಲ್ಲಿ ವ್ಯತ್ಯಾಸವಿಲ್ಲ. ಭೌತ ಜಗತ್ತಿನಲ್ಲಿ ನಾಮ ರೂಪಗಳಲ್ಲಿ ವ್ಯತ್ಯಾಸ ಉಂಟು. ಮಾವಿನ ಹಣ್ಣು ಮಾವು ಎನ್ನುವ ಹೆಸರಿಂದ ಭಿನ್ನವಾದುದು. ಮಾವು ಮಾತ್ರ ಎಂದು ಜಪಿಸುವುದರಿಂದ ಮಾವಿನ ಹಣ್ಣಿನ ರುಚಿ ಸವಿಯಲು ಸಾಧ್ಯವಿಲ್ಲ. ಆದರೆ ಪ್ರಭುವಿನ ನಾಮ ರೂಪಗಳಲ್ಲಿ ವ್ಯತ್ಯಾಸ ಇಲ್ಲ ಎಂದು ತಿಳಿದ ಭಕ್ತನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಜಪ ಮಾಡುತ್ತಾನೆ ಮತ್ತು ತಾನು ಸದಾ ಕೃಷ್ಣನೊಡನೆ ಇದ್ದೇನೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಪರಮಪ್ರಭುವಿನ ಪರಿಪೂರ್ಣ ಅರಿವಿನ ದಿಕ್ಕಿನಲ್ಲಿ ಹೆಚ್ಚು ದೂರ ಸಾಗಿಲ್ಲದವರಿಗಾಗಿ ಶ್ರೀಕೃಷ್ಣನು ತನ್ನ ದಿವ್ಯ ಲೀಲೆಗಳನ್ನು ತೋರುತ್ತಾನೆ. ಅವರು ಪ್ರಭುವಿನ ಲೀಲೆಗಳನ್ನು ಯೋಚಿಸುವ ಮಾತ್ರದಿಂದಲೇ ಫಲವನ್ನು ಪಡೆಯಬಹುದು. ಪ್ರಭುವಿನ ದಿವ್ಯ ನಾಮ ಮತ್ತು ರೂಪಗಳಲ್ಲಿ ವ್ಯತ್ಯಾಸವಿಲ್ಲದಿರುವುದರಿಂದ ಪ್ರಭುವಿನ ದಿವ್ಯ ಲೀಲೆಗಳಲ್ಲಿಯೂ ರೂಪದಲ್ಲಿಯೂ ವ್ಯತ್ಯಾಸವಿಲ್ಲ. ಸ್ತ್ರೀಯರು, ಕಾರ್ಮಿಕರು ಅಥವಾ ವರ್ತಕರಂತೆ ಬುದ್ಧಿಶಕ್ತಿ ಕಡಿಮೆ ಇರುವವರಿಗಾಗಿ ಮಹರ್ಷಿ ವ್ಯಾಸ ದೇವರು ಮಹಾಭಾರತವನ್ನು ಬರೆದರು. ಮಹಾಭಾರತದಲ್ಲಿ ಕೃಷ್ಣನು ಬೇರೆ ಬೇರೆ ಕಾರ್ಯಗಳಲ್ಲಿ ನಿರತನಾಗಿದ್ದಾನೆ. ಮಹಾಭಾರತವು ಚರಿತ್ರೆ, ಕೃಷ್ಣನ ದಿವ್ಯ ಕಾರ್ಯಗಳನ್ನು ಅಧ್ಯಯನ ಮಾಡಿ ಕೇಳಿ ನೆನಪಿಟ್ಟುಕೊಳ್ಳುವುದರಿಂದಲೇ ಅಷ್ಟು ಬುದ್ಧಿ ಇಲ್ಲದಿರುವವರೂ ಸಹ ಕ್ರಮೇಣ ಪರಿಶುದ್ಧ ಭಕ್ತರಾಗುತ್ತಾರೆ. ಸದಾ ಕೃಷ್ಣನ ದಿವ್ಯ ಚರಣ ಕಮಲಗಳನ್ನೇ ಯೋಚಿಸುತ್ತಾ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲೇ ಭಕ್ತಿಪೂರ್ವಕ ಸೇವೆಯಲ್ಲೇ ನಿರತರಾದ ಪರಿಶುದ್ಧ ಭಕ್ತರು ಭೌತ ಜಗತ್ತಿನಲ್ಲಿದ್ದಾರೆ ಎಂದು ಪರಿಗಣಿಸಲೇಬಾರದು. ದೇಹ ಮತ್ತು ಮನಸ್ಸು ಮತ್ತು ಚಟುವಟಿಕೆಗಳಿಂದ ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾದವರು ದೇಹವಿದ್ದು ಮುಕ್ತರು ಎಂದು ಭಾವಿಸಬೇಕೆಂದು ಶೀಲರೂಪ ಗೋಸ್ವಾಮಿಯವರು ವಿವರಿಸಿದ್ದಾರೆ. ಭಗವದ್ಗೀತೆಯು ಇದನ್ನು ದೃಢಪಡಿಸುತ್ತದೆ. ಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗಿರುವವರು ಇಹ ಜಗತ್ತಿನ ಸ್ಥಿತಿಯನ್ನು ಆಗಲೇ ಮೀರಿರುತ್ತಾರೆ. ಬದುಕಿನ ಪರಮ ಗುರಿಯನ್ನು ಸಾಧಿಸಲು ಕೃಷ್ಣನು ಭಕ್ತರಿಗೆ ಭಕ್ತರಲ್ಲದವರಿಗೂ ಅವಕಾಶವನ್ನು ನೀಡುವಂತೆ ಕಾಣುತ್ತದೆ. ಭಕ್ತರಿಗೆ ಅವನನ್ನು ಕಂಡು ಪೂಜಿಸಲು ನೇರವಾದ ಅವಕಾಶ ಲಭ್ಯವಾಗುತ್ತದೆ. ಆ ವೇದಿಕೆಯ ಮೇಲೆ ಇಲ್ಲದವರಿಗೂ ಅವನ ಕಾರ್ಯಗಳನ್ನು ತಿಳಿದುಕೊಂಡು ಅದೇ ಸ್ಥಿತಿಗೇರಲು ಅವಕಾಶ ದೊರೆಯುತ್ತದೆ. ದೇವತೆಗಳು ಪ್ರಾರ್ಥನೆಯನ್ನು ಹೀಗೆ ಮುಂದುವರಿಸಿದರು: ನಿನಗೆ ಹುಟ್ಟಿಲ್ಲ, ಆದುದರಿಂದ ನೀನು ಆನಂದದಾಯಕ ಲೀಲೆಗಳಲ್ಲದೆ ನಿನ್ನ ಅವತಾರಕ್ಕೆ ಬೇರೆ ಯಾವ ಕಾರಣವನ್ನೂ ನಾವು ಕಾಣೆವು. ಭಗವದ್ಗೀತೆಯಲ್ಲಿ ಭಗವಂತನ ಅವತಾರಕ್ಕೆ ಕಾರಣವನ್ನು ಕೊಟ್ಟಿದ್ದರೂ ಭಕ್ತರನ್ನು ರಕ್ಷಿಸಿ ಭಕ್ತರಲ್ಲದವರನ್ನು ಶಿಕ್ಷಿಸುವುದಕ್ಕಾಗಿ ಅವನು ಈ ಲೋಕಕ್ಕೆ ಇಳಿದು ಬರುತ್ತಾನೆ. ವಾಸ್ತವವಾಗಿ ಅವನು ಭಕ್ತರಲ್ಲದವರನ್ನು ಶಿಕ್ಷಿಸಲು ಬರುವುದಿಲ್ಲ, ಭಕ್ತರನ್ನು ಕಾಣುವ ಸಂತೋಷಕ್ಕಾಗಿ ಇಳಿದು ಬರುತ್ತಾನೆ. ಭಕ್ತರಲ್ಲದವರನ್ನು ಭೌತಿಕ ಪ್ರಕೃತಿಯಿಂದಲೇ ಸೋಲಿಸಬಹುದು. ಭೌತಿಕ ಪ್ರಕೃತಿಯ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು, ಸೃಷ್ಟಿ, ಸ್ಥಿತಿ ಮತ್ತು ಲಯ ತಂತಾವೇ ನಡೆದುಕೊಂಡು ಹೋಗುತ್ತವೆ. ನಿನ್ನ ಪಾವನ ನಾಮವೂ ನಿನ್ನ ವ್ಯಕ್ತಿತ್ವವೂ ಬೇರೆ ಬೇರೆ ಅಲ್ಲವಾದುದರಿಂದ ನಿನ್ನ ಪಾವನ ನಾಮದಲ್ಲಿ ಆಶ್ರಯ ಪಡೆಯುವುದರಿಂದಲೇ ಭಕ್ತರಿಗೆ ಸಾಕಷ್ಟು ರಕ್ಷಣೆಯು ದೊರೆಯುತ್ತದೆ. ದೇವೋತ್ತಮ ಪರಮಪುರುಷನು ಇಳಿದು ಬಂದಾಗ ವಾಸ್ತವವಾಗಿ ಭಕ್ತರ ರಕ್ಷಣೆ ಮತ್ತು ಭಕ್ತರಲ್ಲದವರ ನಾಶ ಅವನ ಕಾರ್ಯವಲ್ಲ. ಇದೆಲ್ಲ ಅವನ ದಿವ್ಯ ಆನಂದಕ್ಕಾಗಿ. ಅವನು ಅವತರಿಸಲು ಬೇರೆ ಯಾವ ಕಾರಣವೂ ಇರಲು ಸಾಧ್ಯವಿಲ್ಲ. ಪ್ರೀತಿಯ ಪ್ರಭುವೇ, ನೀನು ಯದುಕುಲ ತಿಲಕನಾಗಿ ಅವತರಿಸುತ್ತಿದ್ದೀಯೆ. ನಿನ್ನ ಚರಣ ಕಮಲಗಳಲ್ಲಿ ಗೌರವಪೂರ್ವಕವೂ ವಿನೀತವೂ ಆದ ವಿಧೇಯತೆಯನ್ನು ಅರ್ಪಿಸುತ್ತೇವೆ. ನೀನು ಮತ್ಸ್ಯ ಅವತಾರಿಯಾಗಿ, ಹಯಗ್ರೀವ ಅವತಾರಿಯಾಗಿ, ಕೂರ್ಮ ಅವತಾರಿಯಾಗಿ, ಹಂಸ ಅವತಾರಿಯಾಗಿ, ಪ್ರಭು ರಾಮಚಂದ್ರನಾಗಿ,
ಪರಶುರಾಮನಾಗಿ ಇನ್ನೂ ಹಲವಾರು ಅವತಾರಗಳಲ್ಲಿ ಕಾಣಿಸಿಕೊಂಡಿದ್ದೀಯೆ. ಭಕ್ತರ ರಕ್ಷಣೆಗಾಗಿಯೇ ನೀನು ಅವತರಿಸಿದೆ. ಈಗಿನ ದೇವೋತ್ತಮ ಪರಮಪುರುಷ ಪರಿಪೂರ್ಣ ರೂಪವಾಗಿ ನಮಗೆ ಮೂರು ಲೋಕಗಳಲ್ಲಿಯೂ ಇಂತಹದೇ ರಕ್ಷಣೆಯನ್ನು ಒದಗಿಸಿ ನಮ್ಮ ಬದುಕು ಶಾಂತಿಯಿಂದ ನಡೆಯಲು ಇರುವ ಅಡ್ಡಿಗಳನ್ನೆಲ್ಲ ನಿವಾರಿಸಬೇಕೆಂದು ನಾವು ಬೇಡುತ್ತೇವೆ. ಪ್ರಿಯ ಮಾತೆ ದೇವಕಿ ತನ್ನೆಲ್ಲ ಸಂಪೂರ್ಣ ವಿಸ್ತರಣೆಗಳನ್ನು ಒಡಗೂಡಿ ದೇವೋತ್ತಮ ಪರಮಪುರುಷ ನಿನ್ನ ಗರ್ಭದಲ್ಲಿದ್ದಾನೆ. ಅವನು ನಮ್ಮ ಕಲ್ಯಾಣಕ್ಕಾಗಿ ಕಾಣಿಸಿಕೊಳ್ಳುತ್ತಿರುವ ದೇವೋತ್ತಮ ಪರಮಪುರುಷನು. ಆದುದರಿಂದ ನೀನು ಭೋಜರಾಜ್ಯದ ಅರಸನಾದ ನಿನ್ನ ಸೋದರನಿಗೆ ಹೆದರಬೇಕಾಗಿಲ್ಲ. ಮೂಲ ದೇವೋತ್ತಮ ಪರಮಪುರುಷನಾದ ನಿನ್ನ ಮಗ ಕೃಷ್ಣನು ಭಕ್ತರಾದ ಯದುವಂಶದ ರಕ್ಷಣೆಗಾಗಿ ಕಾಣಿಸಿಕೊಳ್ಳುತ್ತಾನೆ. ಪ್ರಭುವು ಒಬ್ಬನೇ ಬರುತ್ತಿಲ್ಲ, ತನ್ನ ಮೊದಲ ವಿಸ್ತರಣೆಯಾದ ಪೂರ್ಣಾಂಶನಾದ ಬಲರಾಮನೊಡನೆ ಬರುತ್ತಿದ್ದಾನೆ. ದೇವಕಿ ತನ್ನ ಸೋದರ ಕಂಸನ ವಿಷಯದಲ್ಲಿ ತುಂಬಾ ಭಯ, ಏಕೆಂದರೆ ಅವನು ಆಗಲೇ ತನ್ನ ಅಷ್ಟೊಂದು ಮಕ್ಕಳ ಕೊಂದಿದ್ದನು. ಕೃಷ್ಣನ ವಿಷಯವಾಗಿ ಅವಳಿಗೆ ಬಹು ಆತಂಕವಿತ್ತು. ಅವಳಿಗೆ ಸಮಾಧಾನಪಡಿಸಲು ಸಕಲ ದೇವತೆಗಳು ತಮ್ಮ ಪತ್ನಿಯರೊಡಗೂಡಿ ಸದಾ ಬಂದು ಕಂಸ ತನ್ನ ಮಗವನ್ನು ಕೊಲ್ಲುತ್ತಾನೆ ಎಂದು ಹೆದರದಂತೆ ಧೈರ್ಯ ಕೊಡುತ್ತಿದ್ದರು ಎಂದು ವಿಷ್ಣು ಪುರಾಣದಲ್ಲಿ ಹೇಳಿದೆ. ಅವಳ ಗರ್ಭದಲ್ಲಿದ್ದ ಕೃಷ್ಣನು ಭೂಭಾರವನ್ನು ಕಡಿಮೆ ಮಾಡಲು ಮಾತ್ರವಲ್ಲದೆ ವಿಶೇಷವಾಗಿ ಯದುಕುಲವನ್ನು ರಕ್ಷಿಸಲು ಬರುತ್ತಿದ್ದಾನೆ. ನಿಶ್ಚಯವಾಗಿ ದೇವಕಿ ಮತ್ತು ವಸುದೇವರನ್ನು ರಕ್ಷಿಸಲು ಬರುತ್ತಿದ್ದಾನೆ ಎಂದು ಸಮಾಧಾನ ಹೇಳಿದರು. ಗರ್ಭದಲ್ಲಿದ್ದ ಕೃಷ್ಣನಿಗೆ ದೇವತೆಗಳ ಪ್ರಾರ್ಥನೆ ಎನ್ನುವ 2ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು.